ಸ್ನೇಹಿತರೆ, ಪ್ರಕೃತಿನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಂತೂ ಆಗಲ್ಲ. ಪ್ರಕೃತಿಲಿ ನಾವು ಎಷ್ಟು ಹುಡುಕ್ತೀವೋ ಅಷ್ಟು ನಿಗೂಢತೆ ಸಿಗ್ತಾ ಇರುತ್ತೆ. ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಅಂತಹ ಶಕ್ತಿ ಮನುಷ್ಯ ಕುಲಕ್ಕೆ, ಮಾನವ ಕುಲಕ್ಕೆ ಯಾರಿಗೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇವತ್ತಿನ ಈ ಜಾಗದಲ್ಲಿ ಅಘೋರಿಗಳು ಸಿದ್ಧಿಸಿಕೊಂಡಂತಹ ಶಕ್ತಿ ಬಗ್ಗೆ, ಹಾಗೆ ಇಲ್ಲಿ ನಡೆದಂಥ ಅಚ್ಚರಿಗಳ ಬಗ್ಗೆ, ಪವಾಡಗಳ ಬಗ್ಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿದ್ದಂತಹ ಅಘೋರಿ ಯೋಗಿ ರಾಜನಾಥ್ ಅವರು ನಮಗೆ ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಇಲ್ಲೂ ದೊಡ್ಡ ಆಲದ ಮರ, ಏನು ಭಯಾನಕವಾಗಿದೆ ಇದು ಆಲದ ಮರ, ಎಷ್ಟು ದೊಡ್ಡದು. ಗುರುಗಳು ಎಲ್ಲಿದ್ದಾರೆ ಗುರುಗಳು? ಓ, ಎಲ್ಲಿದ್ದಾರೆ? ನಿಮ್ಮನ್ನ ಹುಡುಕ್ತಾ ನೋಡಿ ಇಲ್ಲಿಗೆ ಬಂದ್ಬಿಟ್ವಿ. ಬನ್ನಿ ಬನ್ನಿ ಬನ್ನಿ, ಯಾಕೆ ಭಾಳ ದಿನಕ್ಕೆ ಬಂದ್ರಲ್ಲ? ಹಾಂ, ನೀವು ಹೇಳಿದ್ರಲ್ಲ ಒಂದು ನಿಗೂಢವಾಗಿರೋಂಥ ಜಾಗದ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಹೌದು. ಹಾಗೆ ಇಲ್ಲಿ ಸಿದ್ಧಿಸ್ಕೊಂಡಂಥ ಸಿದ್ಧಿಗಳ ಬಗ್ಗೆ ಹೇಳ್ತೀನಿ ಅಂತೆಲ್ಲ ಹೇಳಿದ್ರಿ, ನೆನಪಿದ್ಯಾ? ಅದ್ರ ಬಗ್ಗೆ ಹೌದು ನೆನಪಿದೆ, ನಿಮಗೆ ಹೇಳಿದ್ದೆ ನಾನು. ನೀವು ಬಂದಿದ್ದು ಒಳ್ಳೇದಾಯ್ತು. ನಾನು ನನ್ನ ಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಮಟ್ಟಕ್ಕೆ. ಬನ್ನಿ, ಇಲ್ಲಿಯ ಇತಿಹಾಸ ನಾನು ಕಂಡುಕೊಂಡಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ತೀನಿ, ಸ್ವಲ್ಪ ತೋರಿಸ್ತೀನಿ ನನ್ನ ಈ ತಪೋಭೂಮಿ. ಅದಕ್ಕೂ ಮುಂಚೆ ನೀವು ಇಲ್ಲಿ ನಮಗೆ ಬರ್ಬೇಕಾದ್ರೆ ಎಷ್ಟೊಂದು ಕನ್ಫ್ಯೂಷನ್ ಆಯ್ತು. ಇಷ್ಟು ದೊಡ್ಡ ಆಲದ ಮರ ಆಯ್ತಾ, ಇದು ಹೇಗೆ ಅಂತ. ಇಲ್ಲಿ ಇವಾಗ ನೀವು ತಪಸ್ ಮಾಡಿ ಸುಮಾರು ಒಂದು 14-15 ವರ್ಷ ಆಯ್ತಾ? ಹೌದು, 15ನೇ ವರ್ಷ ಅಲ್ಲ, ಇವಾಗಲೇ ಈ ತರ ಇದೆ ಜಾಗ. ಅದಕ್ಕೆ ಹಿಂದೆ ಹೆಂಗಿತ್ತು ಅಂತ, ಇಷ್ಟು ಕಾಡಲ್ಲಿ ಅದ್ಭುತವಾದ ಶಕ್ತಿ. ಭಕ್ತರಿಗೆ ಹೇಳ್ಬೇಕಂದ್ರೆ ನಿಮಗೆಲ್ಲ ಇದು ಈಗ ಎಲ್ಲ ಬಯಲು ಕಾಣ್ತಾ ಇದೆ. ನಾನು ತಪಸ್ಸು ಮಾಡುವಾಗ ಇಷ್ಟು ಗುಂಪು, ಇಷ್ಟು ಕಟ್ಟಿಗೆಗಳು, ಕಾಡು ಪ್ರಾಣಿಗಳು. ಆಮೇಲೆ ಇಲ್ಲಿ ಒಂದು ವೈಶಿಷ್ಟ್ಯವಾದ ವಿಷಯ ಏನಂದ್ರೆ, ಇಲ್ಲಿ ನನಗೆ ಈ ಗ್ರಾಮಸ್ಥರು ನನ್ನ ಹತ್ರ ಬರಬೇಕಾದ್ರೆ ನನಗೆ ತಿಳಿಸ್ತಾ ಇದ್ರು ಏನಂದ್ರೆ, ಅಯ್ಯೋ ನಮ್ಮ ಒಂದು ವನ ಇದೆ, ಅಲ್ಲಿ ಒಂದು ದೇವಿಯ ಅನುಗ್ರಹ ಇದೆ. ಆ ದೇವಿ ಸ್ಥಾನದಲ್ಲಿ ಒಂದು 5-6 ಎಕರೆ ಆಲದ ಮರ, ಒಂದೇ ಮರ ಬೆಳೆದು ಬಿಟ್ಟಿದೆ. ತಾವೊಂದ್ಸರಿ ಬರಬೇಕು ಅಂತ ಹೇಳ್ತಾ ಇದ್ರು ನನಗೆ. ನಿಮ್ಗೆ ಅಂದ್ರೆ ಇದು ಜನಗಳ ಮುಖಾಂತರ ಗೊತ್ತಾಗಿದ್ದ? ಜನಗಳ ಮುಖಾಂತರ ಗೊತ್ತಾಗಿದ್ದು ನನಗೆ. ನನ್ನ ಹತ್ರ ಬರ್ತಕ್ಕಂಥ ಭಕ್ತರ ಮುಖಾಂತರ. ಅದೇ ನಾನು ಹಿಮಾಲಯದಿಂದ ಬಂದಿದ್ದೆ. ನನ್ನ ಮನಸ್ಸಿನಲ್ಲಿ ಕೂಡ ಇಲ್ಲಿ ನಮ್ಮ ಸ್ಥಾನದಲ್ಲಿ ಏನಾದರೂ ಒಂದು ಅನುಗ್ರಹ ಆಗಲಿ ಅಂತ ತಪಸ್ಸು ಮಾಡ್ಬೇಕಂತ ನನ್ನ ಮನಸ್ಸಿನಲ್ಲಿತ್ತು. ಆಮೇಲೆ ಜನ ಹೇಳ್ತಿದ್ರು, ನಾವು ಜನರು ಕರ್ಕೊಂಡು ಹೋದ್ರೆ ಹೋಗೋದಿಲ್ಲ, ನಾವು ತಪಸ್ಸು ಮಾಡೋ ಸ್ಥಳಕ್ಕೆ ಹುಡುಕಬೇಕು, ಈ ಸ್ಥಾನ ಎಲ್ಲಿದೆ ಅಂತಂದು ಹೇಳಿ ನಾನು ಹುಡುಕ್ತಾ ಬಂದೆ. ಸಾಯಂಕಾಲ 4:30-5 ಗಂಟೆ ಆಗಿತ್ತು. ಬಂದೆ, ಹುಡುಕ್ತಾ ಎಲ್ಲೆಲ್ಲೋ ನೋಡ್ತಾ ಬಂದೆ. ಎಲ್ಲಿ ನನಗೆ ಮನಸ್ಸಿಗೆ ಬರಲಿಲ್ಲ. ಈ ಸ್ಥಾನ ಹಿಂಗೆ ಕಾಡಲ್ಲಿ ಮೇಡಲ್ಲಿ, ಇದು ಯಾವುದು, ಇಲ್ಲಿ ಗದ್ದೆ ಹೊಲಗಳು ಏನಿರಲಿ, ಎಲ್ಲ ಸಂಪೂರ್ಣ ಕಾಡು ಬೆಳೆದಿತ್ತು ಇಲ್ಲಿ. ಆಗ 15 ವರ್ಷದ ಹಿಂದೆ ಬಂದು ನೋಡಿದ್ರೆ ಅದ್ಭುತವಾಗಿ ಕಂಡು ಬಂತು ನನಗೆ. ಒಂಥರ ಅದೇ ಸಮಯದಲ್ಲಿ 5:30-6 ಗಂಟೆ ಸಮಯದಲ್ಲಿ ಒಂದು ಅಗೋಚರ ಶಬ್ದಗಳು ನನ್ನ ಕಿವಿಗೆ ಬಿತ್ತು. ಇಲ್ಲಿ ಇಲ್ಲಿ ದೇವಿ ಅನುಗ್ರಹನೂ ಇದೆ ಅನ್ನೋದು ಗೊತ್ತಿತ್ತು ನನಗೆ ಮೊದಲೇ. ಆದ್ರೆ ಅಂದ್ರೆ ಇಲ್ಲಿಯ ಧ್ವನಿಗಳು, ಆ ಕರ್ಕಶ ಶಬ್ದಗಳು, ಕಾಡು ಪಕ್ಷಿಗಳು, ಇದೆಲ್ಲ ಕೂಗೋದು, ಚೀರಾಟ ನೋಡಿದ್ರೆ ಅಂದ್ರೆ ನನಗೆ ಅದ್ಭುತವಾದ ಆನಂದ ಬಂದುಬಿಡ್ತು. ಆ ಆನಂದ ತಡಿಲಾರ್ದೆ ನಾನು ಒಳಗೆ ನುಗ್ಗಿ ಬಂದೆ. ಅವಾಗೆಲ್ಲ ಪೊದೆಗಳು ಸಾಕಷ್ಟಿತ್ತು ಇಲ್ಲಿ. ಆ ಪೊದೆಗಳಲ್ಲಿ ಬೊಗ್ಗುತ್ತಾ ಹೇಳ್ತಾ ಕುಂತ್ಕೊಂಡು ಹೆಂಗಂಗೋ ಮಾಡಿ ಎಲ್ಲ ಸ್ವಲ್ಪ ಮಟ್ಟಿಗೆ ನೋಡಿದೆ ನಾನು. ಅತಿ ಆನಂದ ಆಗೋಯ್ತು ನನಗೆ. ಆವಾಗ ಇಲ್ಲಿ ತಪಸ್ಸಿಗೆ ಕೂರ್ಬೇಕು ಅಂತ ವಿಚಾರ ಮಾಡಿದೆ, ಡಿಸೈಡ್ ಮಾಡಿಬಿಟ್ಟೆ. ಆವಾಗ ಇಲ್ಲಿ ಯಾರೋ ಒಬ್ರು ಹೋಗ್ತಾ ಇದ್ರು, ಹತ್ತಿರದವರು, ರೈತರು. ಅವ್ರಿಗೆ ಕರೆದೆ, ಏನಪ್ಪ ನಾನಿಲ್ಲಿ ಸ್ವಲ್ಪ ದಿನ ಅನುಷ್ಠಾನ ಮಾಡ್ಬೇಕಂತ ಇದ್ದೀನಿ. ಅನುಷ್ಠಾನಕ್ಕೆ ಏನಾದರೂ ಇಲ್ಲಿ ಅಡೆತಡೆಗಳು, ತೊಂದರೆ ಏನಾದರೂ ಗ್ರಾಮಸ್ಥದ್ದು, ಸುತ್ತಮುತ್ತ ಹಳ್ಳಿಯವ್ರದ್ದು ಇದೆಯಾ ಅಂತ ಕೇಳಿದೆ. ಇಲ್ಲ, ಇಲ್ಲಿ ಕಮಿಟಿ ಇದೆ, ಇದು ಮೊದಲಿನಲ್ಲೂ ಪುರಾತನ ಕಾಲದಿಂದಲೂ ಇರತಕ್ಕಂಥ ಇದು ಒಂದು ದೇವಿ ಶಕ್ತಿಯ ಸ್ಥಾನ. ಇದು ಈ ಸ್ಥಾನದಲ್ಲಿ ಕಮಿಟಿ ಮಾಡಿದ್ದಾರೆ. ಆ ಗ್ರಾಮಸ್ಥರನ್ನ ಕೇಳಿದ್ರೆ ನೀವು ಅವ್ರ ಅನುಮತಿ ತಗೊಂಡೇ ಕೂರ್ಬೇಕಾಗ್ತದೆ, ಹಾಗೆ ಕೂರೋ ಆಗಿಲ್ಲ ನೀವು ಅನುಷ್ಠಾನಕ್ಕೆ ಅಂತ ಹೇಳಿದರು. ಆವಾಗ ನಾನು ಅವ್ರ ಜೊತೆಗೆ ಹೋದೆ ಊರೊಳಗೆ. ಇಲ್ಲಿಂದ ಸಾಧಾರಣ 4-5 ಕಿಲೋಮೀಟರ್ ದೂರ ಇದೆ ಆ ಊರು, 5 ಕಿಲೋಮೀಟರ್ ಆಗ್ಬೋದು. ಇಲ್ಲಿ ಯಾವ ದೇವಿ ಇರೋದು? ದೇವರು ಇಲ್ಲಿ ಮಾಲಮ್ಮ ದೇವಿ ಅಂತಾರೆ. ಮಳಲ್ದಮ್ಮನ ತೋಪು ಅಂತಾರೆ ಇದಕ್ಕೆ. ಮಾಲಮ್ಮನ ತೋಪು ಅಂತಾರೆ. ಆವಾಗ ಊರೊಳಗೆ ಹೋದೆ. ಅವ್ರ ಕಮಿಟಿಯವರಿಗೆ ಭೇಟಿ ಮಾಡಿಸಿದ ರೈತ. ಅವರು ಹೇಳಿದ್ರು ನನಗೆ, ನೀವು ಗುರುಗಳೇ ಬಂದು ಬಿಟ್ಟಿದ್ದೀರಾ, ನಿಜ ಸಂತೋಷ ನಮಗೇನು. ಆದರೆ ನೀವು ಅಲ್ಲಿ ಬರೇ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಏನಿದೆಯಲ್ಲ, ಅಲ್ಲಿ ಒಂದೇ 1 ಗಂಟೆ ಕೂತ್ಕೊಂಡ್ರಿ ಅಂದರೆ ಅನುಷ್ಠಾನಕ್ಕೆ, ನಾವು ನಿಮ್ಮನ್ನೇ ದೇವರು ಅಂತ ತಿಳ್ಕೊಂಡ್ಬಿಡ್ತೀವಿ, ನಿಮ್ಮನ್ನೇ ನಾವು ಪೂಜೆ ಮಾಡ್ತೀವಿ.
ಅಂತ ಸ್ಥಳ ಅದು. ಅಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಅಂದ್ರೆ ಅದು ಭಯಾನಕವಾಗಿದೆ, ಭಯಾನಕವಾಗಿ. ಚಾಲೆಂಜ್ ಮಾಡಿದ್ದಾರೆ ನಿಮ್ಗೆ ಅವ್ರು ಬಾಯ್ಬಿಟ್ಟೆ ಹೇಳಿದ್ರು, ಬ್ರಹ್ಮ ರಾಕ್ಷಸಗಳಿದಾವೆ ಅಲ್ಲಿ. ಅಲ್ಲಿ ಸಾಮಾನ್ಯವಾಗಿ ಸಾಯಂಕಾಲ 4ರಿಂದ 5 ಗಂಟೆ ಆಯ್ತಂದ್ರೆ ಅಲ್ಲಿ ಯಾರು ಸುತ್ತಮುತ್ತ ತೋಪಿನಲ್ಲಿ ಹೋಗೋದಿಲ್ಲ, ಅಲ್ಲಿ ಯಾರು ಸುಳಿದಾಡೋದೇ ಇಲ್ಲ. ಅಂತ ಇದ್ರಲ್ಲಿ ನೀವು ಹೇಗೆ ತಪಸ್ಸು ಮಾಡ್ತೀರಾ, ನೀವು ಅಲ್ಲಿ ನಿಜವಾಗ್ಲೂ ಉಳಿಯೋದಿಲ್ಲ ಅಂದ್ರು. ನಾನು ಉಳಿಯೋಕೆ ಅಂತ ಬಂದಿಲ್ಲಪ್ಪ, ಅನುಷ್ಠಾನ ಮಾಡಕ್ ಬಂದಿದ್ದೀನಿ, ಭಗವಂತನ ದಾರಿ ಕಾಣ್ಲಿಕ್ಕೆ ಬಂದಿದ್ದೀನಿ, ನನ್ನಲ್ಲಿ ಮಾಡಲೇಬೇಕು, ನೀವು ಅಪ್ಪಣೆ ಕೊಡಿ ಅಂದೆ. ಅವ್ರು ಇದೇ ಮತ್ತೆ ಹೇಳಿದ್ರು. ಮತ್ತು ತಿರ್ಗಾ ಇಲ್ಲ, ನೀವು ಬರೀ ಒಂದೇ 1 ಗಂಟೆ ಅನುಷ್ಠಾನ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಮುಳುಗಿದ ಮೇಲೆ ಕತ್ಲಾದ್ಮೇಲೆ ನೀವು ಬದುಕಿದ್ರೆ ಅಂದ್ರೆ ನಾವು ನಿಮ್ಮನ್ನೇ ದೇವರು ಅಂತ ಪೂಜೆ ಮಾಡ್ತೀವಿ ಅಂತ ಮತ್ತೆ ಭಯಪಡಿಸಿದ್ರು ನನಗೆ. ಅವರು ನನಗೆ ಭಯ ಇರಲಿಲ್ಲ, ನಮಗೆ ಯಾವ ಭಯನೂ ಇಲ್ಲ. ಭಯ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನಮಗೇನು. ಅನುಷ್ಠಾನ ಮಾಡಬೇಕು, ದೇವತಾ ಅನುಗ್ರಹ ಪಡ್ಕೋಬೇಕು ಅನ್ನೋದು ಒಂದೇ ಆಸೆ, ಭಗವಂತನ ಮಾರ್ಗ ನೋಡ್ಬೇಕನ್ನೋದು ಒಂದೇ ಆಸೆ. ಆ ಮಾರ್ಗದಲ್ಲಿ ಸರಿ ಹಾಗಾದ್ರೆ ಅಂತಂದು ಹೇಳಿ ಮತ್ತೆ ಅವರು ಪರ್ಮಿಷನ್ ಕೊಟ್ಟರು. ಬನ್ನಿ ನೀವು ನನಗೆ ಸ್ಥಳ ತೋರಿಸಿ, ಅದೇ ಸ್ಥಳದಲ್ಲಿ ಕೂತ್ಕೊತೀನಿ. ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಬೇಕಿದ್ರೆ ಅಂದ್ರೆ ಹೋಗ್ರಿ, ನಾವು ಬೆಳಿಗ್ಗೆ ಬಂದು ನೋಡ್ತೀವಿ, ನಿಮಗೆ ಇದ್ರೆ ನಿಮ್ಮನ್ನು ಪೂಜೆ ಮಾಡ್ತೀವಿ, ಇಲ್ಲಾಂದ್ರೆ ನಿಮ್ಮನ್ನ ಅಲ್ಲೇ ಸಮಾಧಿ ಮಾಡ್ತೀವಿ ಅಂದ್ರು. ಅದಕ್ಕೆ ನಾನು ಓಕೆ ಅಂದೆ. ಆಯ್ತು ಹಾಗೆ ಮಾಡಿ ಅಂದೆ. ಬಂದೆ ಒಂದು ಸ್ಥಳ ಆಯ್ಕೆ ಮಾಡ್ಕೊಂಡೆ, ಆ ಕಡೆ ತೋರಿಸ್ತೀನಿ ನಿಮಗೆ, ನಡೀರಿ ಹೋಗೋಣ, ಮಾತಾಡ್ತಾ ಹೋಗೋಣ. ಬನ್ನಿ. ನೋಡಿ, ಇದೆಲ್ಲ ಸಾಧಾರಣ ಒಂದು 7-8 ಎಕರೆ ಇರ್ಬೋದು. ಇದು ಎಷ್ಟು ವರ್ಷಗಳಾಗಿರ್ಬೋದು ಈ ಆಲದ ಮರಕ್ಕೆ ವಯಸ್ಸು? ಇದು ಅಂದಾಜು ಹೇಳಿಕ್ಕಾಗಿಲ್ಲದ. ಈಗಿನ ಪೀಳಿಗೆ ಏನಿದೆ, ಈ ಸುತ್ತಮುತ್ತ ಗ್ರಾಮಸ್ಥರು, ನಾವು ಹುಟ್ಟಿರ್ಲಿಲ್ಲ, ನಮ್ಮ ತಾತಂದ್ರು ಹುಟ್ಟಿರ್ಲಿಲ್ಲ ಇಲ್ಲಿ, ಅಂತಹ ಕಾಡಿತ್ತು ಮೊದಲಿದಂತ ಹೇಳ್ತಾ ಇದ್ದಾರೆ. ಇದು ಸಾವಿರಾರು ವರ್ಷ ಇದಕ್ಕೆ ಇತಿಹಾಸ ಇರಬಹುದು ನನಗೆ ತಿಳಿದ ಮಟ್ಟಿಗೆ. ಇದರ ಮಟ್ಟಿಗೆ ಸಂಪೂರ್ಣ ಮಾಹಿತಿನೂ ನನಗೆ ಇನ್ನೂವರೆಗೂ ತಿಳಿದು ಬಂದಿಲ್ಲ. ಇದು ಬರ್ತೀನಿ ಹೋಗ್ತೀನಿ, ಆಗಾಗ ಇಲ್ಲಿ 1 ದಿನ 2 ದಿನ ಅನುಷ್ಠಾನ ಮಾಡ್ತೀನಿ, ಹೋಗ್ತೀನಿ. ಆ ಸಮಯದಲ್ಲಿ ಮಾತ್ರ 1 ತಿಂಗಳಾನುಗಂಟ್ಲೆ ನಾನು ಅನುಷ್ಠಾನ ಮಾಡಿದೆ, ತಪಸ್ಸಿಗೆ ಕೂತ್ಕೊಂಡೆ. ಅವಾಗ ಇಷ್ಟು ಇನ್ನೂ ವ್ಯವಸ್ಥೆ ಇರಲಿಲ್ಲ. ಇದೆಲ್ಲ ಗುಂಪು, ಎಲ್ಲ ಕಟ್ಟಿಗೆ ಪೊರೆಗಳು, ಹೇಳಬಾರ್ದು, ಪ್ರಾಣಿಗಳು, ಹಾವುಗಳು, ಚೇಳುಗಳು. ಇಲ್ಲಿ ಅದ್ಭುತವಾದ ನೋಡಿ, ಇದೇ ಮರ ಇರ್ಬೋದು, ಇದೇ ಮರದಲ್ಲಿ 2 ಗೂಗೆಗಳು ವಾಸ ಇದ್ದು, ಗೂಬೆಗಳು. ಅವು ಸಾಯಂಕಾಲ ಇಲ್ಲಿಂದ ಹಾರಿ ಬಂದು, ನಾನೀಗ ತಪಸ್ಸಿಗೆ ಕೂತಿರ್ತಕ್ಕಂಥ ಸ್ಥಳ ತೋರಿಸ್ತೀನಿ ನಿಮಗೆ, ಮುಂದೆ ಬನ್ನಿ. ಅಲ್ಲಿಗೆ ಬಂದು ನನ್ನ ಮುಂದೆ ಕೂರ್ತಿದ್ವು ಅವು 1 ಗಂಟೆ ಕೂತು ಎದ್ದು ಹೋದ್ಮೇಲೆ 2 ಆ ಗ್ರಾಮಸ್ಥರು ಹೇಳೋ ಪ್ರಕಾರ ಬ್ರಹ್ಮ ರಾಕ್ಷಸ ಅಂತಿದ್ರು ಅವರು. ನನಗಿನ್ನೂ ಕಂಡು ಬಂದಿರಲಿಲ್ಲ ಅವು. ಈ ಮರ ಇದೆಯಲ್ಲ, ಇದು ಈ ಮರದ ಮೇಲೆ ಇಲ್ಲಿ ಆ ಬಡ್ಡೆ ಮೇಲೆ 2 ಗೂಬೆಗಳು ಕೂತ್ಕೊಂಡಿದ್ದು ನಾನು ಕಣ್ಣಾರ್ದೆ ನೋಡಿದೆ. ಆವಾಗ ನಾನು ಅಲ್ಲೇನು ತಪಸ್ಸಿಗೆ ಕೂತ್ಕೊಂಡೆಲ್ಲ, ಅವು ಬಂದು ನನ್ನ ಎದುರಿಗೆ ಕೂರೋಕೆ ಸ್ಟಾರ್ಟ್ ಮಾಡಿದ್ವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಹಿಮಾಲಯದಲ್ಲಿ ಇದ್ರು ಕೂಡ ಗೂಬೆಗಳು ನೆಲದ ಮೇಲೆ ಕುಂತಿದ್ದು ನೋಡಿಲ್ಲ ನಾನು. ಇಲ್ಲಿ ನೋಡಿದೆ. ಗೂಬೆಗಳು ನೆಲದ ಮೇಲೆ ಕೂರಲ್ಲ ಅವು. ಹೌದಾ? ನೆಲದ ಮೇಲೆ ಇರಲ್ಲ. ಏನೇ ಇದ್ರು ಅದಕ್ಕೆ ಮರ ಗಿಡ ಕೊಂಬೆನೇ ಬೇಕು ಅಂತ ಗೂಬೆ ಜಾತಿ ಅದು. ನಾವು ತಪಸ್ಸಿಗೆ ಕೂತ್ಕೊಂಡ್ರೆ ಅಲ್ಲಿ ಒಂದು ಯಜ್ಞ ಕುಂಡ ಸ್ಥಾಪನೆ ಮಾಡಿರ್ತೀವಿ ನಾವು. ಇಲ್ಲೆಲ್ಲ ಆಗ ಸಾಕಷ್ಟು ಕಟ್ಟಿಗೆ ಸೌದೆ ಇತ್ತು. ಸೌದೆ ಹಾಕ್ಕೊಂಡು ಬೆಂಕಿ ಹಚ್ಕೊಂಡು ತಪಸ್ಸಿಗೆ ಕೂತ್ಕೊಂಡೆ. ಅವು ಬಂದು ನನ್ನ ಎದುರಿಗೇನೆ ಕೂತ್ಕೊಂಡ್ಬಿಟ್ಟು, ನನ್ನ ಯಜ್ಞ ಕುಂಡದ ಆ ಕಡೆ, ಈ ಕಡೆ ನಾನು, ಅವು ಆ ಕಡೆ ಕೂತ್ಕೊಂಡು 2 ನಿಮ್ಮ ಮುಂದೆನೆ ಕೂತ್ಕೊಂಡು. ಒಂದು 5 ಅಡಿ ಅಂತರ ಅಷ್ಟೇ, ಜಾಸ್ತಿ ಇಲ್ಲ. ಒಂದು ಅರ್ಧ ಗಂಟೆನೋ ಕೂತಿರ್ಬೇಕು ನಾವು, ಯಾಕಂದ್ರೆ ಧ್ಯಾನದಲ್ಲಿ ಇರ್ತೀವಿ. ಆ ಸಮಯದಲ್ಲಿ ಧ್ಯಾನದಲ್ಲಿ ಇರ್ತೀವಿ. ಅವು ಎದ್ದು ಹೋಗ್ಬಿಟ್ಟು, ಎದ್ದು ಹೋದ ಕೂಡಲೇ ನನಗೇನಾಯ್ತು, ಧ್ಯಾನ ಭಂಗ ಆಗಿಬಿಡ್ತು. ನೋಡಿ, ಇದೆಲ್ಲ ಥರ ಬೇಳ್ತಿದೆ ನೋಡಿ, ಧ್ಯಾನ ಭಂಗ ಆಗಿ ಹೋಗ್ಬಿಡ್ತು. ಆಮೇಲೆ ಆ 2ನೇ ದಿನ ರಾತ್ರಿ, ಬನ್ನಿ ಹಿಂಗೆ ಹೋಗೋಣ ಬನ್ನಿ, ಹೋಗ್ಬೋದಾ? 2ನೇ ದಿನ ರಾತ್ರಿ ಆಗಾಯ್ತಲ್ಲ, ಅವತ್ತು ನನಗೆ ತಪಸ್ಸು ತುಂಬ ರಾತ್ರಿ ಎಲ್ಲ ತಪಸ್ಸು ಭಂಗ ಆಯಿತು. ನಾನಾ ಥರ ವಿಚಿತ್ರ ಘಟನೆಗಳು, ಆ ಶಕ್ತಿಗಳು ಯಾವುದು ಅನ್ನೋದೇ ಗೊತ್ತಿಲ್ಲ ನನಗೆ. ದೇವತೆಗಳಿದಾವು, ದೆವ್ವಗಳಿದಾವು, ರಾಕ್ಷಸತೆಗಳು. ಆದ್ರಿಂದ ಇಂತಹ ಭಯಾನಕ, ನನಗೆ ಒಂಥರ ಮೈಯೆಲ್ಲ ಈಗಲೂ ಜುಮ್ ಅಂತದೆ ನನ್ನ ಮೈಗೆ ಅದು ನೆನೆಸ್ಕೊಂಡ್ರೆ. ಅಂತಹ ಅದ್ಭುತವಾದ ಘಟನೆ ಆಗೋಯ್ತು. ಅದ್ಬಿಟ್ಟು ಆಮೇಲೆ ಏನಾಯ್ತು, ನಾನು ಸ್ವಲ್ಪ ಧ್ಯಾನ ಮಾಡೋಣ ಅಂದ್ರೆ ಧ್ಯಾನ ಮಾಡೋಕ್ಕೆ ಬರಲಿಲ್ಲ ಅವತ್ತಿನ ದಿನ. 2ನೇ ದಿನ. ಮೊದಲ ದಿನ ಏನೇನೋ ಅಲ್ಲ. ಈಗ ಆಗ್ಲೇ ಗ್ರಾಮಸ್ಥರು ಹೇಳಿದ್ರಲ್ಲ, ನೀವು ಇವತ್ತು ನೈಟ್ 1 ಅವರ್ 6 ಗಂಟೆಯಿಂದ 7 ಗಂಟೆವರೆಗೂ ಇದ್ಬಿಟ್ರೆ ನಿಮ್ಮನ್ನೇ ದೇವರು ಅಂತ ಪೂಜೆ ಮಾಡ್ತೀವಿ ಅಂತ ಅವ್ರು ಮಾರನೇ ದಿನ ಬಂದ್ರ ಗ್ರಾಮಸ್ಥರು? ಬಂದ್ರು ನೋಡಿದ್ರು, ಹೋದ್ರು. ನಾನು ತಪಸ್ಸಿಗೆ ಕೂತ್ಕೊಂಡಿದ್ದೆ. ಅವ್ರ ರಿಯಾಕ್ಷನ್ ಹೇಗಿತ್ತು? ರಿಯಾಕ್ಷನ್ ಅಂದ್ರೆ ತಪಸ್ಸಿಗೆ ಕೂತಿದ್ದು ನಾನು, ತಪಸ್ಸಿಗೆ ಕೂತಿದ್ದು, ಮಾತಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದನ್ನ ಮುಂದೆ ಹೇಳ್ತೀನಿ. ಇದನ್ನೆಲ್ಲ ತೋರಿಸಿದ್ಮೇಲೆ 21 ದಿನ, ಆ ಟೈಮಲ್ಲಿ 21 ದಿನ ತಪಸ್ಸು ಮಾಡಿದ್ದೀನಿ. 21
21ನೇ ದಿನಕ್ಕೆ ಅವರೇ ಬಂದು ಇಲ್ಲೆಲ್ಲ ಅನ್ನ ಸಂತರ್ಪಣೆ ಇಟ್ಕೊಂಡು ನನ್ನ ಮೆರವಣಿಗೆ ಮಾಡಿ ಹೂವಿನಾರ ಹಾಕಿ ಸತ್ಕಾರ ಕೊಟ್ಟು ಸಮಾರಂಭ ಮಾಡಿ ಬೀಳ್ಕೊಡುಗೆ ಕೊಟ್ಟರು ಅವ್ರು. ನೀನೇಪ್ಪ ದೇವರು ಅಂದ್ಬಿಟ್ರು ಅವ್ರು. ಅಲ್ಲಿಂದ ಅವ್ರಿಗೆ ನಂಬಿಕೆ ಸ್ಟಾರ್ಟ್ ಆಯ್ತು, ಓ ಇವನು ಭಗವಂತನು ಕೂಡ ಮೀರಿಸಿರ್ಬೋದು ಅನ್ನೋ ವಿಷಯಗಳು ಕೂಡ ನನ್ನ ಕಿವಿಗೆ ಬಿತ್ತು. ಇಂತಹ ಸ್ಥಳದಲ್ಲಿ ಇಂತಹ ಜಾಗದಲ್ಲಿ ಇಲ್ಲಿ ಒಂದು ಪಶು ಪಕ್ಷಿ ಪ್ರಾಣಿ ಇರಲಿ, ಒಂದು ಮನುಷ್ಯನೇ ಇರಲಿ, ಒಂದು ಕ್ರಿಮಿ ಕ್ರೀಟೆ ಇರಲಿ, ಹೊರಗಡೆಯಿಂದ ಯಾರು ಬರಲಾರ್ದಂಥ ಸ್ಥಳಕ್ಕೆ ಬಂದು ಈ ಪುಣ್ಯಾತ್ಮ ಇಲ್ಲಿ ತಪಸ್ಸೆ ಕುಂತಿದ್ದ ಅಂದ್ರೆ ನಾವೇ ಧನ್ಯರಾಗ್ಬಿಟ್ವಿ, ಇದು ಇನ್ನೂ ಪವಿತ್ರ ಪಾವನ ಆಯಿತು ನಮ್ಮ ಈ ಸ್ಥಳ ಅಂತಂದ್ರೆ ಕೊಂಡಾಡಿ ಹೋದ್ರು ಅವರು. ಅಲ್ಲಿಂದ ದಿನ ಅವರು ಬರೋದು ಹೋಗೋದು ಮಾಡ್ತಿದ್ರು. ಆದಂದ್ರೆ ನಾವು ಅನುಷ್ಠಾನದಲ್ಲಿ ಆ ತಪಸ್ಸಿನಲ್ಲಿ ಇದ್ದಾಗ ಏಕಾಗ್ರತೆಯಲ್ಲಿರ್ತೀವಿ. ಕಣ್ಣು ಮುಚ್ಚಿದ ಮುಗಿತು, ಅನ್ನ ಆಹಾರ ನೀರು ಏನೇ ಇಲ್ಲ. 21 ದಿನ ನಾನು ಒಂದು ಹನಿ ನೀರು ಕೂಡ ಹಾಕಿಲ್ಲ ಬಾಯಲ್ಲಿ. ಸಾಕ್ಷಿಗಳು ಸಾಕಷ್ಟಿದಾವೆ, ಈ ಗ್ರಾಮಸ್ಥರು ಕೇಳಿದ್ರೆ ಹೇಳ್ತಾರೆ. ನೀವು ಇಲ್ಲಿ ಬಂದು ಕುತ್ಕೊಂಡ್ರಲ್ಲ ಫಸ್ಟ್ ತಪಸ್ಸಿಗೆ ಅಂತ, ಫಸ್ಟ್ ಕುತ್ಕೊಂಡಾಗ ನಿಮ್ಗೆ ಈ ಜಾಗ ನೋಡಿದ್ಮೇಲೆ ನಾನು ಇಲ್ಲಿ ಕುತ್ಕೋತೀನಿ ತಪಸ್ ಮಾಡ್ತೀನಿ ಅಂತ ಅನ್ಸಿರುತ್ತೆ. ಹೌದು, ಆಯ್ತಾ? ನಿಮ್ಗೆ ಅನ್ಸಿ ನೀವು ಶುರು ಮಾಡಲ್ಲ ತಪಸ್ಗೆ, ನಿಮ್ಗೆ ಆದಂತ ಮೊದಲನೇ ಅನುಭವ ಏನು ತಪಸ್ ಅನುಭವ ಅಂದ್ರೆ ಏನು? ಅವತ್ತಿನ ದಿನ ರಾತ್ರಿ ಏನು ಅವ್ರು ಹೇಳಿದ್ರು, ಬೆಳಿಗ್ಗೆ ಬಂದು ನಿಮ್ಮನ್ನ ಭೇಟಿ ಆಗ್ತೇವೆ ಅಂದ್ರು ಗ್ರಾಮಸ್ಥರು. ನಾನು ಕೂತ್ಕೊಂಡೆ, ಯಾಕಂದ್ರೆ ನನಗೆ ಸ್ವಚ್ಛತೆ ಯಜ್ಞ ಕುಂಡ ಅವನ್ನೆಲ್ಲ ಮೊದಲನೇ ದಿನ ರೆಡಿ ಮಾಡ್ಕೊಂತೀವಿ. ಈ ಕಡೆ ನದಿ ಇದೆ, ತುಂಗಭದ್ರಾ ನದಿ. ನೀವು ತಪಸ್ ಕೂತ್ಕೊಳ್ಳೋಕೆ ಒಂದಿನ ಮುಂಚೆ ಗೂಬೆಗಳು ಕಾಣಿಸ್ಕೊಂಡಿರೋದು ನಿಮ್ಗೆ? ಒಂದಿನ ಆದ್ಮೇಲೆ, ಅವತ್ತಿನ ದಿನ ಮಾರನೇ ದಿನ ಪ್ರಿಪರೇಷನ್ ಮಾಡ್ಕೋತಾ ಇದ್ರಲ್ಲ ಆ ಟೈಮಲ್ಲಿ? ಮಾರನೇ ದಿನ ಆಗಿರೋದು. ಮಾರನೇ ದಿನ ಫಸ್ಟಿಗೆ ನಾವು ಜಾಗ ನೋಡಿ ಆಯ್ಕೆ ಮಾಡ್ಕೊಂಡಾಗ ಆ ಸ್ಥಳನ ನಾವು ಶುದ್ಧೀಕರಣ ಮಾಡಬೇಕಾಗುತ್ತೆ. ಸ್ಥಳ ಶುದ್ಧೀಕರಣ ಆಗಿ ಅಲ್ಲಿ ಸಿದ್ಧಿ ಆಗಿ ಆ ದಿನ ಎಲ್ಲ ಗುರು ಜಪ ಆಗುತ್ತೆ, ಗುರು ಸ್ಮರಣೆ ಮಾಡ್ತೀವಿ ನಾವು. ಆಮೇಲೆ ಎರಡನೇದು ಗಣೇಶ ಮತ್ತು ದೇವತಾ ಮಂತ್ರಗಳನ್ನು ಜಪ ಮಾಡ್ತೀವಿ ನಾವು ಸ್ಥಾನ ಶುದ್ಧೀಕರಣಕ್ಕೆ. ಆ ಸ್ಥಳದ ದೇವತೆ ಯಾರು ಅದನ್ನ ನಾವು ಕಂಡು ಹಿಡಿತೀವಿ. ಗೊತ್ತಾಗುತ್ತೆ ಮನಸ್ಸು ಏಕಾಗ್ರತೆಯಲ್ಲಿದ್ದಾಗ ಎಲ್ಲ ಗೊತ್ತಾಗುತ್ತೆ. ಅಲ್ಲ, ಅದಕ್ಕೆ ಮಂತ್ರ ಆ ಥರದ್ದೆಲ್ಲ? ಹೌದೌದು, ಮಂತ್ರಗಳು ಇದಾವೆ. ಅಲ್ಲಿ ಭೂಮಿ ಶುದ್ಧಿ ಆದಾಗ, ಆ ಸ್ಥಳ ಶುದ್ಧೀಕರಣ ಆದಾಗ, ಅಲ್ಲಿ ಆ ಪಕ್ಕದಲ್ಲಿರ್ತಕ್ಕಂತಹ ದೇವತೆಗಳ ಅನುಗ್ರಹ ಪಡಿಬೇಕಂದ್ರೆ ನಾವು ಅವನ್ನ ಆಹ್ವಾನಿತ ಮಾಡ್ತೀವಿ. ಅದು ನಿಮ್ಮ ಪ್ರಕಾರ ಮಂತ್ರ ಎಲ್ಲ ಮಾಡಿ? ಹೌದೌದು, ಅದಕ್ಕೆ ಶುದ್ಧೀಕರಣ ಅಂತೀವಿ. ಶುದ್ಧೀಕರಣ ಆದ್ಮೇಲೆ ಇದೆಲ್ಲ ಆಗುತ್ತೆ. ಅದು ಒಂದು ರಾತ್ರಿ ಎಲ್ಲ ನಮಗೆ ಆ ಕ್ರಿಯೆಗಳು ನಡೀತಾ ಇರ್ತವೆ. ಅವತ್ತು ಮೊದಲನೇ ದಿನ ನಾವು ತಪಸ್ ಮಾಡೋದಿಲ್ಲ, ಅಲ್ಲಿಯ ಸ್ಥಳಗಳ ಮಹಿಮೆನ ತಿಳ್ಕೊಂತೀವಿ. ಮರುದಿನದಿಂದ ನಾವು ತಪಸ್ಸನ್ನು ಪ್ರಾರಂಭ ಮಾಡ್ತೀವಿ. ಧ್ಯಾನ. ಆ ಧ್ಯಾನಕ್ಕೆ ಕೂತಾಗ ಇವೆಲ್ಲ ಆಗಿದ್ದು ಘಟನೆ. ಎರಡನೇ ದಿನ ನನಗೆ ಫಸ್ಟಿಗೆ 2 ಗೂಬೆ ಬಂದು, 2 ಗೂಬೆಗಳ ಬಂದ ನಂತರ ಏನಾಯ್ತಲ್ಲ, ಅವು ಎದ್ದು ಹೋದ್ಮೇಲೆ ಭಯಾನಕ ಅದ್ಭುತವಾದ ಹಬ್ಬ. ಈಗಲೂ ಕೂಡ ನನ್ನ ಮೈ ಮೇಲೆ ಕೂದಲು ಹೇಳ್ತವೆ. ಭಯನೂ ಅನಿಸ್ತದೆ ನನಗೊಂಥರ. ಆ ಥರ ಭಯ ಪಡಿಸಿಬಿಟ್ಟು ನನಗೆ ಕಣ್ಣಿಗೆ ಕಾಣುವಲ್ವು ಅವು, ಬರೀ ಭಯ ಪಡಿಸೋದು. ಹಂಗಾಗಿ ಇಷ್ಟಗಲ ಬಾಯಿ ತಕೊಂಡ್ಬಂದು ಪೂರ ಹಂಗೆ ಶರೀರಕ್ಕೆ ಹಾಕಿದಂಗೆ ಆಗೋದು. ನಾನು ಗುರು ಸ್ಮರಣೆ ಮಾಡಿದ್ದೆ. ನಮ್ಮ ಹತ್ರ ಯಾವಾಗಲೂ ನೀರಿರ್ತದೆ, ಗಂಗಾ ಜಲ ಇರ್ತದೆ, ಅದನ್ನು ಅಭಿಮಂತ್ರಿಸಿದೆ. ನಿನಗೆ ಬಿಡೋದಿಲ್ಲ, ನೀನು ಹೇಗೆ ಕೂತ್ಕೊಂತೀಯ ನೋಡ್ತೀವಿ ಅನ್ನೋ ಶಬ್ದ ಮಾತ್ರ ಕೇಳಿಸ್ತು ನನಗೆ. ಅವು ಮಾತ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ನನಗೆ. ಆದರೆ 2 ಏನೋ ಇದಾವೆ ಅನ್ನೋದು ಗೊತ್ತಾಗಿತ್ತು ಅಷ್ಟೇ. 2 ಶಕ್ತಿಗಳು ಏನೇ ಇದಾವೆ ಅನ್ನೋದು ಗೊತ್ತಾಯ್ತು. ಬನ್ನಿ ಹಿಂಗೆ ಹೋಗೋಣ. 2 ಶಕ್ತಿಗಳಿದಾವೆ ಅಂತ ಗೊತ್ತಾಯ್ತು. ಅದಕ್ಕೆ ಆವಾಗ ಮತ್ತೆ ನಾನು ಗುರುಸ್ಮರಣೆ ಮಾಡಿ ಆ ಶಕ್ತಿಗಳನ್ನು ತಿಳ್ಕೊಬೇಕನ್ನೋ ಉದ್ದೇಶದಿಂದ ಗುರುಸ್ಮರಣೆ ಮಾಡಿ ತಿಳ್ಕೊಳಕ್ಕೆ ಪ್ರಾರಂಭ ಮಾಡಿದೆ. ಅವತ್ತಿಂದ ಅರ್ಧ ರಾತ್ರಿ 12-1 ಗಂಟೆವರೆಗೂ ಕೂಡ ಇದು ಮಾಡಲಿಲ್ಲ. ಇದೆ ನೋಡಿ ಗೂಗೆ ಗರಿ. ಗೂಗೆದೆ ಇದು ಗರಿ. ಇಷ್ಟು ದೊಡ್ಡದು ಗರಿ ಇದೆಯಾ? ಹೌದು. ಇಷ್ಟು ದೊಡ್ಡದು? ಹೌದು. ಇನ್ನೂ ದೊಡ್ಡದಿರ್ತದೆ. ಇದು ಇನ್ನೂ ಚಿಕ್ಕದು. ಇದು ಗೂಬೆದ ಇದು? ಗೂಬೆ ಗರಿ. ಹಿಡ್ಕೊಳ್ಳಿ, ಕೈಯಲ್ಲೇ ಹಿಡ್ಕೊಳ್ಳಿ. ಏನಾಗಲ್ಲ ಕೊಡಿ. ಅದಕ್ಕೆಲ್ಲ ಭಯ ಪಡಬೇಡಿ. ನೋಡಿ, ಇದು ಎಲ್ಲ ಕತ್ತರಿಸಿ ಎಲ್ಲ ಇದನ್ನು ಓಪನ್ ಮಾಡಿಬಿಟ್ಟಿದ್ದಾರೆ ಈಗ ಜನ. ಅವಾಗೆಲ್ಲ ಮುಂಚೆ ಕಂಪ್ಲೀಟ್ ಆಗಿ ಕವರ್ ಆಗ್ಬಿಟ್ಟಿತ್ತ ಫುಲ್ಲು? ಹೌದೌದು, ಇದೆಲ್ಲ ಕವರ್ ಆಗಿಬಿಟ್ಟಿತ್ತು. ಇದೇನು ಸೂರ್ಯನ ಬೆಳಕು, ಆಕಾಶ ಕೂಡ ಕಾಣ್ತಿರ್ಲಿಲ್ಲ. ಆ ತರ ಇತ್ತು ಇದೆಲ್ಲ. 5-6 ಎಕರೆ. ಅದೇ ಕಾಲಾಂತರದಲ್ಲಿ ಜನಗಳಿಗೆ ಅದೇ ಮೋಸ್ಟ್ಲಿ ಅವ್ರಿಗೆ ಇದ್ದಿದ್ದ ಭಯ ನೀವೇ ತೋರಿಸ್ಬಿಡ್ರಿ ಅನ್ಸುತ್ತೆ. ಭಯ ಇಲ್ಲೇನಿಲ್ಲ, ಬರ್ಬೋದು ನೀವು ಅಂತ ನೀವೇ ಜನರಿಗೆ ಅದನ್ನ ತೋರಿಸಿದೆ ನಾನು. ಧೈರ್ಯದಿಂದ ಇರಿ ಅಂತಂದೇಳಿ. ಆವಾಗಿನಿಂದ ಇವಾಗಿನವರೆಗೂ ಈಗ ಹಗಲೊತ್ತ, ರಾತ್ರಿ ಮಾತ್ರ ಯಾರು ಬರೋದಿಲ್ಲ ಇಲ್ಲಿ. ಹಗಲೊತ್ತಿನಲ್ಲಿ ಬಂದು ಜನ ಪೂಜೆ ಪುನಸ್ಕಾರ ಅಮ್ಮನ ಸೇವೆ ಮಾಡಿ ಹೋಗ್ತಾರೆ ಇಲ್ಲಿ. ಈ ತರ ಇದೆ. ಇನ್ನೊಂದು ಬ್ರಹ್ಮ ರಾಕ್ಷಸಗಳು ಮಾತ್ರ 3 ದಿನ ನನಗೆ ಬಹಳ ತಪ್ಪಭಂಗ ಮಾಡಿದ್ವು. 3 ದಿನ ನಂತರ ಅವನ್ನ ಯಾವಾಗ ನಾನು ವಶದಲ್ಲಿ ತಗೊಂಡೆ, ನಾನು ಹೇಳಿದ ಮಾತನ್ನ ಕೇಳೋಕೆ ಶುರು ಮಾಡಿದ್ವು, ಅವಾಗಿನಿಂದ ನನ್ನ ತಪಸ್ಸು ಪ್ರಾರಂಭ. ಅಂದ್ರೆ ನೀವು 3 ದಿನ ಧ್ಯಾನ ಮಾಡ್ತಿರ್ಬೇಕಾದ್ರೆ ಭಂಗ ಆಯ್ತು. ಸಂಪೂರ್ಣ ಏಕಾಗ್ರತೆ ಸಿಗಲಿಲ್ಲ. ಬರೀ ಆ ಶಕ್ತಿಗಳನ್ನ ನನ್ನ ಅಂಡರಲ್ಲಿ ತಗೊಳ್ಳೋ ಸಲುವಾಗಿ, ನನ್ನ ವಶದಲ್ಲಿ ತಗೊಳ್ಳೋ ಸಲುವಾಗಿ ನಾನು ಕೆಲಸ ಮಾಡಿದೆ. 4ನೇ ದಿನದಿಂದ ನನ್ನ ತಪಸ್ಸು ಪ್ರಾರಂಭ ಆಯ್ತು.
ಅವಾಗ ಅವು ನನ್ನ ರಕ್ಷಣೆ ಮಾಡೋಕೆ ಶುರು ಮಾಡಿದ್ವು. ನಾನು ಈ ಸ್ಥಳದ ಮಾತೆಯಲ್ಲಿ ಬೇಡ್ಕೊಂಡೆ. ನಿಮ್ಗೆ ಸಿಕ್ಕಿದ್ವಾ ಬ್ರಹ್ಮರಾಕ್ಷಸ? ಇವಾಗಲೂ ಬ್ರಹ್ಮರಾಕ್ಷಸ ಅಂದರೆ ದೆವ್ವನೇ ಅಲ್ವಾ? ಭೂತ ಪ್ರೇತಗಳ ರಾಜನಿಗೆ ರಾಕ್ಷಸ ಅಂತಾರೆ. ರಾಕ್ಷಸರ ರಾಜ ಬ್ರಹ್ಮರಾಕ್ಷಸ. ಬ್ರಹ್ಮ ರಾಕ್ಷಸ. ಈ ಸ್ಥಳದಲ್ಲಿ ಅದು ಇರೋದು. ಓಹೋ ಹೋ. ಇವಾಗ ಇಲ್ಲಿ ಈ ಜಾಗದಲ್ಲಿ ಇದಾರೆ ಅವರು? ಇದೆ ಅಂತ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ಅದು. ನಿಮಗೆ ಕಾಣೋದು ಇಲ್ಲ ಅದು. ನೀವು ರಾತ್ರಿ ಬರೋಕ್ಕೆ ಸಾಧ್ಯನೂ ಇಲ್ಲ ಇಲ್ಲಿ. ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ಥಳ ಇದು. ಅಂತ ಭಯಾನಕವಾಗಿರೋಂಥ ಭಯಾನಕವಾಗಿರ್ತಕ್ಕಂಥ ಸ್ಥಳ ಇದು. ಹೇಗಿದೆ ನೋಡಿ. ಆಮೇಲೆ ಬ್ರಹ್ಮರಾಕ್ಷಸ ಹೇಳಿದ್ರಲ್ಲ, 3 ದಿನದವರೆಗೂ ನಿಮ್ಗೆ ತೊಂದರೆ ಕೊಟ್ಟರು, ಭಾಳ ತೊಂದರೆ ಕೊಟ್ಟು. ಮತ್ತೆ ಹೆಂಗೆ ಅದನ್ನ ಕಂಟ್ರೋಲ್ ತಗೋ? ನಮಗೆ ಆಹಾರ ಕೊಡೋ ತಿನ್ನೋಕೆ ಅಂತ ಕೇಳಿದ್ವು ಅವು. ನಾವು ಕೆಲವು ಮೊಳಕೆ ಕಾಳು ಹೊಟ್ಟೆ ಹಸುವಾದ್ರೆ ಏನಾದರೂ ತಿನ್ನಕ್ಕೆ ಅಂತಂದು ಹೇಳಿ ಸಾಧು ಸಂತರು ತಪಸ್ ಮಾಡ್ಬೇಕಾದ್ರೆ ಮೊಳಕೆ ಕಾಳು ಇಟ್ಕೊಂಡಿರ್ತಾರೆ. ಅದು ನನ್ನಲ್ಲಿ ಸ್ವಲ್ಪ ಇತ್ತು. ನಾನು ತಪಸ್ನಲ್ಲಿ ಉಪಯೋಗ ಮಾಡಲ್ಲ ಅದನ್ನ, ಹಾಗೆ ಇಟ್ಕೊಂಡಿದ್ದೆ ನಾನು. ಕಾಳುಗಳು ನೆನೆಸಿರಲಿಲ್ಲ. ಅವೇ ಬಾಯ್ಬಿಟ್ಟು ಕೇಳಿದ್ವು ನಮಗೆ ಶೇಂಗಾ ಕಾಳು ಕೊಡು ಅಂತ ಹೇಳಿ. ಅವಾಗ ಪ್ರತಿದಿನ ರಾತ್ರಿ ಅವು ಬಂದು ಕೂಡಲೇ ಅವು ನಾನು ಸಂಕಲ್ಪ ಮಾಡಿ ಸ್ನಾನ ಗೀನ ಎಲ್ಲ ಮಾಡಿ ಸಂಧ್ಯಾ ವಂದನೆ ಮಾಡಿ ತಪಸ್ಸಿಗೆ ಕೂತ್ಕೊಳ್ಳೋಕ್ಕಿಂತ ಮುಂಚೆನೇ ಅವಕ್ಕೆ ನೈವೇದ್ಯ ಕೊಡ್ತಿದ್ದೆ. 3 ಕಾಳು ಕೊಡ್ತಿದ್ದೆ. ಅವ್ರಿಗೆ ಹೇಳಿದ್ದೆ ನಾನು 3ಕ್ಕಿಂತ ಹೆಚ್ಚಿಗೆ ಇಲ್ಲ ನನ್ನ ಹತ್ರ, 3 ಮಾತ್ರ ಕೊಡ್ತೀನಿ. ನಾವು ಇಬ್ರು ಇದ್ದೀವಿ, ಇಬ್ಬರಿಗೇನೋ 3 ಕೊಡ್ತೀನಿ. ಹಂಚ್ಕೊಳ್ಳಿ, 6 ಕೊಡ್ತೀನಿ, ಹಂಚ್ಕೊಳ್ತೀನಿ. ಅಷ್ಟು ಅವನ್ನ ಅಂಡ್ರಲ್ಲಿ ತೊಗೊಂಡು ಆವಾಗ ಇಲ್ಲಿ ತಪಸ್ಸು ಮಾಡಿದೆ. ಅಲ್ಲಿಂದ ನಮ್ಮ ತಪಸ್ಸು ಸಿದ್ಧಿ ಆಗ್ತಾ 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 ಆಮೇಲೆ ಮತ್ತೆ ತೊಂದರೆ ಕೊಡ್ಲಿಲ್ವಾ ಬ್ರಹ್ಮರಾಕ್ಷಸ? ತೊಂದರೆ ಕೊಡಲಿಲ್ಲ. ಅದರಲ್ಲಿ ಒಂದನ್ನು ನಾನು ತಗೊಂಡು ಹೋಗ್ಬೇಕಂತನೂ ಪ್ರಯತ್ನ ಮಾಡಿದೆ. ಕ್ಷಮೆ ಕೇಳ್ಬಿಟ್ಟು ಸಾಧ್ಯ ಇಲ್ಲ. ನಾವು ತಾಯಿಯ ಸೇವಕರು, ತಾಯಿಯ ಆರಾಧನೆಯಲ್ಲಿ ನೀ ಹೇಗೆ ಮಾಡ್ತೀಯ ಹಾಗೆ ನಾವು ಇಲ್ಲ. ಅಂದ್ರೆ ಇವಾಗ ಇಲ್ಲಿ ದೇವ್ರಿದ್ದಾರೆ, ದೇವ್ರನ್ನ ಕಾವಲಿಗೋಸ್ಕರ ಬ್ರಹ್ಮರಾಕ್ಷಸರು ಇದ್ದಾರೆ. ನಾವು ಅದ್ರ ಕಾವಲಿಗೆ, ಅದ್ರ ಸೇವೆಗಿದೀವಿ ನಾವು. ನೀ ನಮ್ಮನ್ನ ತಗೊಂಡು ಹೋಗಕ್ ಸಾಧ್ಯ ಇಲ್ಲ. ನಮ್ಮನ್ನ ತಗೊಂಡು ಹೋಗ್ಬೇಕಂದ್ರೆ ಅಮ್ಮನ ಅಪ್ಪಣೆ ಕೇಳು ಅಂದ್ರು. ಅಮ್ಮನ ಅಪ್ಪಣೆ ಕೇಳಕ್ಕೆ ನಾನು ಯಾರು? ನರಮಾನವ. ನಾನು ನರಮಾನವ. ನಿನಗೆ ಇಷ್ಟ ಇದ್ರೆ ನನ್ನ ಜೊತೆಗೆ ಬಾ, ಅಮ್ಮನೇ ನೋಡ್ಕೊಂತಾಳೆ ಅಂತ ಕೇಳಿದೆ ನಾನು. ಒಪ್ಪಲಿಲ್ಲ ಅವು. ಇದು ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೂ ಗೊತ್ತದು. ಭೂತ ಪ್ರೇತಗಳನ್ನ ಇವನು ವಶಪಡಿಸ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಅನ್ನೋದು. ಇವನು ಅವನ್ನೇ ಎದುರಿಸಿ ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾನಂದ್ರೆ ಅವು ಈ ಸ್ವಾಮಿಯ ಅಂಡ್ರಲ್ಲಿ ಇದಾವೆ ಅಂತ ಜನ ಮಾತಾಡ್ತಾ ಇದ್ರು. ಈಗ ನೀವು ಹೇಳಿದ್ರಿ ಆಗ್ಲೇ ದೇವ್ರಿಗೆ ಕಾವಲಾಗಿ ಬ್ರಹ್ಮ ರಾಕ್ಷಸರು ಇದ್ದಾರೆ ಅಂತ. ಇವಾಗ ದೇವರು ದೆವ್ವ ರಾಕ್ಷಸರೆಲ್ಲ ಒಟ್ಟಿಗೆ ಇರ್ತಾರ? ಒಟ್ಟಿಗೆ ಇರಲ್ಲ ಅವರು. ಮತ್ತೆ ಆ ಭಗವಂತನ ಸೇವೆಗೆ ಇವು ಹೊರಗಡೆಯಿಂದ ಸೇವೆ ಮಾಡ್ತೇವೆ. ಈಗ ನಾನು ಹಿಂದೆ ನಿಮಗೆ ಒಂದು ಕತೆ ಹೇಳಿದ್ದೆ ನಾನು, ದ್ವಾರಪಾಲಕರ ಬಗ್ಗೆ. ಗೊತ್ತಿರ್ಬೇಕು ನಿಮಗೆ. ಆ ದ್ವಾರಪಾಲಕರ ಥರ ಇವರು ಆ ತಾಯಿಯ ರಕ್ಷಣೆಗೆ ಹತ್ತಿರ ಇರ್ತಾರೆ. ಇವರ ಸ್ಥಳ ಬಾಗಿಲಿನಿಂದ ಹೊರಗಡೆ ಮಾತ್ರ. ಬಾಗಿಲು ಅವ್ರು ಹೆಂಗ ನೇಮಕ ಮಾಡ್ಕೋತಾರೆ ಅಂತ ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡು ಒಟ್ಟಿಗೆ ಇರುತ್ತೆ ಅಂತ ಅರ್ಥ ಅಲ್ವಾ? ಹೌದು, ಒಳ್ಳೇದು ಕೆಟ್ಟದ್ದು ಎರಡು ಒಟ್ಟಿಗೆನೇ ಇರುತ್ತೆ. ವಿಚಾರ ಮಾಡೋರು ನಾವು. ನನಗೆ ಒಳ್ಳೇದು ಬೇಕಾ ಕೆಟ್ಟದ್ದು ಬೇಕಂತ ವಿಚಾರ ಮಾಡೋರು ನಾವು. ಒಳ್ಳೇದು ಬೇಕಂದ್ರೆ ಒಳ್ಳೇದು ಆಯ್ಕೆ ಮಾಡ್ಕೋಬೇಕು, ಕೆಟ್ಟದ್ದು ಬೇಕಂದ್ರೆ ಕೆಟ್ಟದ್ದು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ನನ್ನ ಕ್ವಶನ್ ಏನಂದ್ರೆ, ಇವಾಗ ನೀವು ಬಂದಿರೋದು ಒಳ್ಳೆ ಕಾರ್ಯಕ್ಕೆ ಸಿದ್ಧಿ ಮಾಡ್ಕೊಳಕ್. ಹೌದೌದು. ಇವಾಗ ತಾಯಿಗೆ ಹೇಳಿದ್ರಿ, ತಾಯಿಗೆ ಕಾವಲಾಗಿ ಬ್ರಹ್ಮ ರಾಕ್ಷಸರು ಇದ್ದಾರೆ ಅಂತ. ಆ ರಾಕ್ಷಸರಿಗೆ ಬಂದಿರೋ ಉದ್ದೇಶ, ನಿಮ್ಮ ಉದ್ದೇಶ ಗೊತ್ತಿರಲ್ಲ ಅವ್ರಿಗೆ? ಗೊತ್ತಿರುತ್ತೆ. ಪ್ರಶ್ನೆ ಮಾಡಲ್ಲ. ಅದನ್ನ ಯಾಕೆ ನಿಮ್ಗೆ ತೊಂದರೆ ಕೊಡ್ತಾರ ಅವ್ರು? 3 ದಿನ ತೊಂದರೆ ಇರಬಾರ್ದು ಅಂತ ಹೇಳಿ ಇವನು ಎದ್ಕೊಂಡ್ ಬಂದಿದ್ದಾನೆ, ಏನೋ ಆಸೆ ಇಟ್ಕೊಂಡ್ ಬಂದಿದ್ದಾನೆ. ಹೌದು, ತೊಂದರೆ ಕೊಟ್ಟೆ ಕೊಡ್ತಾರೆ. ಎಲ್ಲೇ ಹೋದ್ರೂ ಕೂಡ ಎಂತಹ ಪುಣ್ಯಕ್ಷೇತ್ರ ಇರಲಿ, ಮೊದಲನೇ ಬಾರಿ ಹೋದಾಗ ನಮ್ಮ ಪಾಪ ಕರ್ಮಗಳೇನು, ನಮ್ಮ ಮನಸ್ಸಿನಲ್ಲಿ ಏನು ಅಡಗಿದೆ ಅನ್ನೋದು ಅವು ಪರೀಕ್ಷೆ ಮಾಡ್ಲಿಕ್ಕೆ ನಮಗೆ ಕಾಟ ಕೊಡ್ತವೆ. ಯಾವುದೇ ಕ್ಷೇತ್ರಕ್ಕೆ ಹೋದ್ರು, ಯಾವುದೇ ಕ್ಷೇತ್ರದಲ್ಲೂ ಈ ದುಷ್ಟ ಶಕ್ತಿಗಳು ಇದ್ದೇ ಇರ್ತವೆ. ಆದ್ರೆ ಹೊರಗಡೆ ರಕ್ಷಣೆಗೆ ಇರ್ತವೆ, ಆ ಸ್ಥಾನದ ರಕ್ಷಣೆಗೆ. ನೀವು ಅದೇ 3 ಶೇಂಗಾ ಕಾಳು ಕೊಟ್ಟ ಮೇಲೆ ಅವ್ರ ಅಭಿಪ್ರಾಯ ಅಂದ್ರೆ ನಿಮ್ಗೆ ಗೊತ್ತಿರುತ್ತದು, ನಾವು ನಿನ್ನ ರಕ್ಷಣೆ ಮಾಡ್ತೀವಿ ಅಂತ ಅಪ್ಪಣೆ ಕೊಟ್ಟಿದ್ದಾರೆ. ರಕ್ಷಣೆ. ಹೌದಾ? ಹೌದು. ನೀವು 21 ದಿನ ನಿಮಗೆ ಕಾವಲಾಗಿ ಅವರಿದ್ರು? 2 ಗೂಗೆ, ಆಮೇಲೆ 2 ಅವು. ಅಲ್ಲ, 2 ಗೂಬೆ ರೀತಿಲೇ ಇದ್ರ, ಇಲ್ಲ ಅವ್ರು ಬೇರೆ ಇವ್ರು ಬೇರೆ? ಗೂಗೆ ಅವು ನಿಜವಾದವು, ನ್ಯಾಚುರಲಿ ಗೂಗೆ ಬರ್ತಿದ್ವು ಹೋಗ್ತಿದ್ವು. ಅವು ಏನು ನನ್ನ ಹತ್ರ ಮುಟ್ತಿರ್ಲಿಲ್ಲ. ಆದ್ರೆ ಶಬ್ದ, ಕರ್ಕಶ ಶಬ್ದ 2-3 ದಿನ ಅವು ಭಾಳ ಮಾಡಿದ್ವು. ಆಮೇಲೆ ಈಗೇನು ನಾನು ನಿಮಗೆ ಮರ ತೋರಿಸಿದ್ದು ಕೂತ್ಕೊಂಡು, ಅದನ್ನು ಬಿಟ್ಟು ನಾನು ತಪಸ್ಸಿಗೆ ಕೂತಿದ್ದೆ, ಆ ಸ್ಥಳದ ಮೇಲೆ ಕೂರೋಕೆ ಪ್ರಾರಂಭ ಮಾಡಿದ್ವು. ಮೇಲೆ ಗೂಗೆ ಎಲ್ಲಿ ಕೂತಿದ್ರಿ ಅದೇ ಮರದ ಮೇಲೆ? ಹೌದೌದೌದು. ಮೇಲೆ ಅವು ಇರ್ತಿದ್ವು, ಕೆಳಗಡೆ ನಾನು ಇರ್ತಿದ್ದೆ. ಅಲ್ಲ, ನಿಮಗೆ ಅದು 21 ದಿನ ಅನ್ನ ನೀರು ಆಹಾರ ಏನೂ ಇಲ್ಲ ಅಂತ ಹೇಳಿದ್ರಿ. ನಾವು ಆ ಭಗವಂತನಲ್ಲಿ ಲೀನ್ ಆಗಿರ್ತೀವಿ, ನಮಗೆ ಅನ್ನ ಆಹಾರ ತಗೊಂಡು ನಾವೇನು ಮಾಡೋಣ? ಅಲ್ಲ, ಅಷ್ಟು ಶಕ್ತಿ ಇರುತ್ತೆ ಧ್ಯಾನಕ್ಕೆ? ಅದು ಜನಕ್ಕೇನು ಗೊತ್ತಾಗುತ್ತೆ? ಅಲ್ಲ, ಧ್ಯಾನ ಮಾಡಿದವ್ರು ಗೊತ್ತಾಗುತ್ತೆ. ಧ್ಯಾನ ಮಾಡಿದವ್ರು ಗೊತ್ತಾಗ ಏನು ಅನ್ನೋದು. ಅದು ಒಂದು ಏನಿದೆ, ಕುಂಡಲಿನಿ ಯೋಗದಲ್ಲಿ ಆ ತಪಸ್ಸು ಮಾಡಿ. ಈಗ ಧ್ಯಾನ ತಪಸ್ಸು ಬೇರೆ ಬೇರೆನಾ? ಧ್ಯಾನ ತಪಸ್ಸು ಒಂದೇ? ಧ್ಯಾನ ಅಂದರೆ ಬೇರೆ, ಭಗವಂತನ ಧ್ಯಾನ ಅದು. ಅದರಲ್ಲೇ ಅರ್ಧ ಜಾಗೃತನಾಗಿರ್ತಾನೆ ವ್ಯಕ್ತಿ ತಪಸ್ಸು ಮಾಡ್ತಕ್ಕ. ತಪಸ್ಸು ಅಂದ್ರೆ ಸಂಪೂರ್ಣ ಭಗವಂತನಲ್ಲಿ ಮಗ್ನ ಆಗಿರ್ತಾನೆ. ಧ್ಯಾನ ಮಾಡಬೇಕಾದ್ರೆ ಅರ್ಧ ಜಾಗೃತನಾಗಿರ್ತಾನೆ ಮನುಷ್ಯ. ತಪಸ್ಸು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಶರೀರನೇ ಬಿಟ್ಟಿರ್ತದೆ ಆತ್ಮ.
ಅದು ಮತ್ತೆ ಅವನು ಯಾವಾಗ ಜಾಗೃತನ ಆಗ ಸಮಯ ಬರ್ತದೆ ಅವಾಗ ಆತ್ಮ ಬಂದು ಇವಾಗ ನಮ್ಮ ಸಾಮಾನ್ಯ ಮನುಷ್ಯ ತಪಸ್ ಮಾಡ್ಬೋದಾ? ಮಾಡ್ಬೋದು. ಧ್ಯಾನ ಕಾಮನ್ ಬಿಡಿ, ಧ್ಯಾನ ಎಲ್ಲರೂ ಮಾಡ್ತಿರ್ತಾರೆ. ಹೌದೌದು. ತಪಸ್ ಮಾಡ್ಬೋದಾ? ತಪಸ್ ಮಾಡು, ಗುರುವಿನ ಅನುಗ್ರಹದಲ್ಲಿ ಗುರುವಿನ ಸಮ್ಮುಖದಲ್ಲಿ ಮಾತ್ರ ಮಾಡಬಹುದು. ಅಂದ್ರೆ ತಪಸ್ ಮಾಡಕ್ಕೂ ರೀತಿ ನೀತಿ, ಮೊದಲು ಯೋಗ ಪ್ರಾಣಾಯಾಮ ಅವನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಅನ್ನ ಸ್ತಂಭನೆ ಹೇಗೆ ಮಾಡಬೇಕು, ಶರೀರಕ್ಕೆ ಯಾವುದು ಬೇಡ ಅಂತ ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದು ಅದನ್ನ ಗುರು ಹೇಳ್ಕೊಡ್ತಾನೆ. ಅವಾಗ ಮಾತ್ರ ಸಾಧ್ಯ. ಹಾಗೆ ನಿನಗೆ ತಪಸ್ ಕೂರಿಸ್ತೀನಿ ಬಾ ಅಂದ್ರೆ ಅಲ್ಲ. ಹಾ ಬನ್ನಿ. ಅಂದ್ರೆ ಅದು ಪರಿಪೂರ್ಣವಾಗಿ ತಿಳ್ಕೊಳಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಗುರುವಿನ ಜೊತೆಗೆ ಇರಬೇಕು. ಅದನ್ನ ಗುರುವಿನ ಕೈಯಲ್ಲಿ ಇರ್ತದೆ. ಅವರು 2 ದಿನದಲ್ಲೇ ನಿಮಗೆ ಸಂಪೂರ್ಣ ಜ್ಞಾನ ಕೊಡ್ಬೋದು, ಅಥವಾ 2 ವರ್ಷನಾದ್ರೂ ಹಿಡಿಬಹುದು. ಕರಗತನ ಆಗ್ಬೇಕಂದ್ರೆ 1 ವರ್ಷನಾದ್ರೂ ಹೋಗ್ಬೇಕು. ಹಾ ಅಲ್ಲ, ಇಲ್ಲಿ 21 ದಿನ ಇದ್ರಲ್ಲ, ಏನ್ ತಪಸ್ ಮಾಡಿದ್ರಿ? ಅಂದ್ರೆ ಯಾವ ಶಕ್ತಿಗೋಸ್ಕರ ಈ ತರ? ನಾನು ಮೋಕ್ಷ ಪ್ರಾಪ್ತಿಗಾಗಿ ತಪಸ್ ಮಾಡಿದ್ದು. ಓಕೆ, ನಿಮ್ಗೆ ಇಲ್ಲಿ ಸಿಗ್ತಾ ಅದು ಮೋಕ್ಷ? ಹೌದು, ಸಿಕ್ಕಿದೆ. ಸಿಕ್ಕಿದೆಯಾ? ಭಗವಂತನ ದಾರಿ ಸಿಕ್ಕಿದೆ. ನಾವು ಎಷ್ಟು ತಪಸ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಸಿಕ್ಕಿದೆ ನಮಗೆ. ಅಲ್ಲ, ನೀವು ಹಿಮಾಲಯಕ್ಕೆ ಹೋಗಿದ್ರಿ, ಆಮೇಲೆ ಎಷ್ಟೊಂದು ಸುಮಾರು ನಮ್ಗೆ ಹೇಳಿ ಸಾಕಷ್ಟು ಬಿಡಿ. 42 ವರ್ಷ ಬರೀ ತಪಸ್ಸಿನಲ್ಲೇ ನನ್ನ ಜೀವನ ಕಳೆದಿದ್ದೀನಿ. ಅವಾಗ ಅಲ್ಲಿ ಮಾಡಿದ ತಪಸ್ಸು ಬೇರೆ, ಇಲ್ಲಿ ಮಾಡಿದ ತಪಸ್ಸು? ಹೌದು. ಅಲ್ಲಿ ಮಾಡಿದ್ದೇ ಬೇರೆ, ಗುರುವಿನ ಸಮ್ಮುಖದಲ್ಲಿ. ಇಲ್ಲಿ ನಾನು ಸ್ವಯಂ ಪ್ರೇರಿತವಾಗಿ ಮಾಡಿದ್ದು. ಸ್ವಂತ. ಯಾಕಂದ್ರೆ ಅದೃಶ್ಯ ಶಕ್ತಿಗಳು ಏನಿದೆ ಅನ್ನೋದು ನಾನು ಇಲ್ಲಿಂದ ಕಂಡುಕೊಂಡಿದ್ದೀನಿ. ಹಾ, ಅಲ್ಲಿ ಗುರು ಮಾರ್ಗದರ್ಶನದಲ್ಲಿ ಅಲ್ಲಿ ತಪಸ್ಸು ಮಾಡಿರೋದು, ಲೋಕ ಕಲ್ಯಾಣಾರ್ಥವಾಗಿ. ಇಲ್ಲಿ ಮಾಡಿರೋದು ಕೆಲವು ಅದೃಶ್ಯ ಶಕ್ತಿಗಳನ್ನ ನಾನು ಪಡ್ಕೋಬೇಕಂತ ಮಾಡಿದ್ದು. ಇದ್ರದ್ದು ನಿಮ್ ಮುನ್ಸೂಚನೆ ಇತ್ತ? ಇರ್ಲಿಲ್ಲ. ನಾನು ಹುಡುಕ್ತಾ ಬಂದವನ ಈ ಸ್ಥಳನ. ಹುಡುಕ್ತಾ ಬಂದಾಗ ಈ ಸ್ಥಳ ಸಿಕ್ಕಾಗ ನನಗೆ ಇದು ಮನಸ್ಸಿಗೆ ಬಂತು. ಇಲ್ಲಿ ತಪಸ್ಸಿ ಕೂತ್ಕೊಂಡೆ, ಗ್ರಾಮಸ್ಥರದೆಲ್ಲ ಅಪ್ಪಣೆ ತಗೊಂಡು ಅವ್ರ ಅಪ್ಪಣೆ ಕೊಟ್ಟ ಮೇಲೆ ಇಲ್ಲಿ ತಪಸ್ಸು ಮಾಡಿದ್ದೀನಿ ನಾನು. ಕೆಲವರು ಭಕ್ತರು ಇದ್ದಾರೆ, ಭಕ್ತರಲ್ಲಿ ನೀವು ಕೇಳಬಹುದು ಇಲ್ಲಿ ಹೇಗೆ ಮಾಡಿದ್ರು ಹೇಗಿಲ್ಲ. ಈಗಲ್ಲ 15ನೇ ವರ್ಷ ನಾನು ತಪಸ್ಸು ಮಾಡಿದ್ದೀನಿ. 15 ವರ್ಷ ಆಗಿದೆ ತಪಸ್ ಮಾಡಿ. ಇದೇ ನೋಡಿ ಮೂಲ ಸ್ಥಳ, ದೇವಿಯ ಮೂಲ ಸ್ಥಳ ಇದೆ ಸ್ಥಾನ. ಇಲ್ಲಿ ದೇವರು ಇರೋದಾ? ಈ ಅಮ್ಮನಿಗೆ ದೇವಸ್ಥಾನ ಕಟ್ಟೋ ಹಾಗಿಲ್ಲ, ಬಯಲಲ್ಲೇ ಇರ್ತಕ್ಕಂಥ ಅಮ್ಮ. ಇಲ್ಲಿ ನಾನು ತಪಸ್ಸು ಮಾಡಿ ಹೋದ್ಮೇಲೆ ಕೂಡ ಇಲ್ಲಿ ಸ್ವಲ್ಪ ದೇಣಿಗೆ ಪೆಟ್ಟಿಗೆ ಇದೆ. ಅದನ್ನ ಒಂದು ಸಾರಿನೋ 2 ಸಾರಿ ಕಳ್ತನ ಮಾಡಿದ್ದಾರೆ. ಕಳ್ತನ ಮಾಡಿ ಮತ್ತೆ ಅದನ್ನ ತಂದು ಇಲ್ಲೇ ಇಟ್ಟಿದ್ದಾರೆ. ತಪ್ಪಾಯ್ತಂತ ಕ್ಷಮೆ ಕೇಳ್ಕೊಂಡು ಗ್ರಾಮಸ್ಥರ ಸಮ್ಮುಖದಲ್ಲೇ ತಂದಿಟ್ಟಿದ್ದಾರೆ. ಅಂತ ಘಟನೆಗಳು ನಡೆದಿವೆ. ಅಂತಹ ಶಕ್ತಿ ಇದೆ ಈ ತಾಯಿಯಲ್ಲಿ. ಬನ್ನಿ ಹೀಗೆ ಹೋಗೋಣ. ಇದು ಈ ಸೀರೆ ಎಲ್ಲ ಕಟ್ಟಿದಾರಲ್ಲ ಇಲ್ಲಿ, ಅದು ಅವರವರ ಹರಕೆ, ಭಕ್ತರ ಹರಕೆ ಇರ್ತದೆ. ಮನಸ್ಸಿನಲ್ಲಿ ಬೇಡ್ಕೊಂಡಿರ್ತಾರೆ, ನಮ್ದು ಇಂಥ ಕೆಲಸ ಅದಂದ್ರೆ ನಾವು ಇದನ್ನ ಈಡೇರಿಸ್ತೀವಿ ಅಂತಂದೇಳಿ. ಆ ಹರಕೆಗೋಸ್ಕರ ಇದನ್ನೆಲ್ಲ ಮಾಡಿರ್ತಾರೆ. ಬನ್ನಿ ಸರಿ. ಯಾವಾಗಲೂ ಇಷ್ಟ ಇದು ಬಯಲಲ್ಲೇ, ಆ ತಾಯಿ ಬಯಲಲ್ಲೇ ವಾಸ ಮಾಡೋದಿಲ್ಲಿ. ಅಂದ್ರೆ ದೇವಸ್ಥಾನ ಕಟ್ಟೋ ಹಾಗಿಲ್ವಾ? ಇಲ್ಲಿ ದೇವಸ್ಥಾನ ಕಟ್ಟೋ ಹಾಗಿಲ್ಲ, ಇಷ್ಟೇ. ಇಲ್ಲಿ ಮೂಲ, ಇಲ್ಲಿ ದೇವಿ ಮೂಲ ಅಂತ ಹೆಂಗ್ ಗೊತ್ತಾಯ್ತು? ಇದು ಪುರಾತನ ಇದು ಸಿದ್ಧರ ಬೆಟ್ಟ. ಇದೇನಿದೆ ಇದೆಲ್ಲ ಸಿದ್ಧರ ಬೆಟ್ಟ. ಇದು ಇಲ್ಲಿ ಹಿಂದಿನ ಮಹಾನ್ ತಪಸ್ಸುಗಳೆಲ್ಲ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಇದು. ಈ ಬೆಟ್ಟದ ಮೇಲೆ ಎಲ್ಲ ಗುಹೆಗಳಿದಾವೆ. ಆ ಗುಹೆಗಳಲ್ಲಿ ಸಾಕಷ್ಟು ಸಾಧು ಸಂತರು ತಪಸ್ಸುಗಳು ತಪಸ್ಸು ಮಾಡಿ ಹೋಗಿದ್ದಾರೆ. ಅಲ್ಲ, ಇವಾಗ ಸಿದ್ಧರ ಬೆಟ್ಟ ಅಂತೇಳಿ ನಮ್ಮ ತುಮಕೂರು ಹತ್ರ ಒಂದು ಊರಿದೆ, ಇದಕ್ಕೂ ಸಿದ್ಧರ ಬೆಟ್ಟ ಅಂತಾರೆ. ಇದು ಸಿದ್ಧರ ಬೆಟ್ಟ. ಇದು ಅದೇ ತರ ಇದು ಕೂಡ ಮಹಾನ್ ಸಂತರು ಇಲ್ಲಿ ತಪಸ್ಸು ಮಾಡಿ ಹೋಗಿರ್ತಕ್ಕಂಥ ಸ್ಥಳ ಇದು. ಮೇಲೆ ಎಲ್ಲ ಗುಹೆಗಳಿದಾವೆ, ಒಂದು ದೇವಸ್ಥಾನ ಇದೆ. ಈ ಬೆಟ್ಟದ ಆ ಕಡೆ ಒಂದು ಹಳ್ಳಿ ಇದೆ, ಅಲ್ಲಿ ಒಂದು ದೊಡ್ಡ ಮಠ ಇದೆ, ವೀರಶೈವ ಮಠ ಇದೆ. ಆ ಮಠದ ಗುರುಗಳು ಒಂದು ತಪಸ್ಸು ಮಾಡಿದ್ದಾರೆ, ಅವರ ಸಮಾಧಿ ಈ ಬೆಟ್ಟದ ಮುಂದೆ ಇದೆ. ಇದಕ್ಕೆ ಸಿದ್ಧರ ಬೆಟ್ಟ ಅಂತಾರೆ. ನಾನು ತಪಸ್ಸು ಮಾಡಿದ ಸ್ಥಳ ತೋರಿಸ್ತೀನಿ, ಬನ್ನಿ. ನಿಮಗೆ ಇಲ್ಲ, ನಿಮಗೆ ಇಲ್ಲಿ ನೀವು ಬರೋಕ್ಕಿಂತ ಮುಂಚೆ ಬೇರೆ ಯಾರು ಬಂದಿರಲಿಲ್ಲ? ಸಾಧ್ಯನೇ ಇಲ್ಲ, ಯಾರ್ಯಾರು ಬಂದಿಲ್ಲ. ಅದಕ್ಕೆ ನನಗೆ ಗ್ರಾಮಸ್ಥರು ಹೇಳಿದ್ದು, ನೀನು ಒಂದು ರಾತ್ರಿ 1 ಗಂಟೆ ಇದ್ರಂದ್ರೆ ನೀನೇ ದೇವರು ಅಂದಿದ್ದವ್ರು. ಇಲ್ಲಿ ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ. ಈಗಲೂ ಕೂಡ ಯಾರು ಬರಕ್ ಆಗೋದಿಲ್ಲ, ಅಷ್ಟು ಭಯ ಇದೆ ಈ ಸ್ಥಾನ. ಅಂದ್ರೆ ದೇವಿ ಕಾಟಕ್ಕ ಇಲ್ಲ ಬ್ರಹ್ಮ ರಾಕ್ಷಸ ಕಾಟಕ್ಕ? ಈ ಬ್ರಹ್ಮ ರಾಕ್ಷಸರ ಇದಾರೆ ಇಲ್ಲಿ ಅನ್ನೋ ಒಂದು ಭಯದಿಂದ ಇಲ್ಲಿ ಯಾರು ಬರಲ್ಲ. ಈಗೆಲ್ಲ ನಾನು ಇಲ್ಲಿ ತಪಸ್ಸು ಎಲ್ಲ ಮಾಡಿ ಹೋದ್ಮೇಲೆ ಇದೆಲ್ಲ ಸ್ವಲ್ಪ ಬಯಲಾಗಿದೆ. ಈಗೆಲ್ಲ ಜಾತ್ರೆ ದೇವತಾ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತವೆ. ನೋಡಿ, ಇದೇ ನಾನು ತಪಸ್ಸು ಮಾಡಿರ್ತಕ್ಕಂಥ ಜಾಗ. ಇಲ್ಲ, ಈ ಮರದ ಹತ್ರನಾ? ಇಲ್ಲೇ ನಾನು ತಪಸ್ಸಿಗೆ ಕೂತಿದ್ದು. ಇಲ್ಲಿ ನಾನು ತಪಸ್ಸು ಮಾಡಿದ್ದು. ಇಲ್ಲಿ ಯಜ್ಞಕುಂಡ, ಆ ಕಡೆ ಆ ಬ್ರಹ್ಮ ರಾಕ್ಷಸರು 2 ಬಂದು ಅಲ್ಲಿ ಕೂರ್ತಿದ್ದು. ಇಲ್ಲ, ಅಲ್ಲಿ ಕೂರ್ತಿದ್ದು. ಗೂಗೆಗಳು ನೋಡಿ ಮೇಲೆ ಕೂರ್ತಿದ್ದು. ಗೂಗೆಗಳು ಮೇಲೆ ಕೂರ್ತಿದ್ದು. ಬ್ರಹ್ಮ ರಾಕ್ಷಸರ ಎಲ್ಲಿ ಅವು ಬಹಳ ಹೊತ್ತು ಇರ್ತಿರ್ಲಿಲ್ಲ ನನ್ನ ಹತ್ರ. ನನ್ನ ರಕ್ಷಣೆಗೆ ನೋಡ್ತಿದ್ದು, ಮತ್ತು ಹೋಗಿ ಅದೇ ಮರದ ಮೇಲೆನೇ ಇರ್ತಿದ್ದು. ಅವು ಹೋದ್ಮೇಲೆ ಮತ್ತು ಗೂಗೆಗಳು ಬಂದು ಇಲ್ಲಿ ಮೇಲೆ ಕೂರ್ತಿದ್ದು. ಅವು ಆಗಾಗ ಸ್ವಲ್ಪ ಶಬ್ದ ಮಾಡ್ತಿದ್ವು. ಅವಾಗ ಇದೆಲ್ಲ ಫುಲ್ ಕಂಪ್ಲೀಟ್, ಇದೆಲ್ಲ ಎಲ್ಲ ಬಯಲಾಗಿದೆ. ಇದೆಲ್ಲ
ಆಕಾಶ ಕಾಣ್ತಿರ್ಲಿಲ್ಲ, ಆ ಬೆಟ್ಟ ಕೂಡ ಕಾಣ್ತಿರ್ಲಿಲ್ಲ, ಹೊರಗಡೆ ಏನೇನು ಕಾಣ್ತಿರ್ಲಿಲ್ಲ, ಅಷ್ಟು ಗುಂಪಾಗಿ ಬೆಳೆದಿತ್ತು ಇದು. ಸಾಧಾರಣ ಇದು ಒಂದು 6 ಎಕರೆ ಇರ್ಬೋದು. ಇದು ಎಲ್ಲ ಒಂದೇ ಮರ, ಇದು ಒಂದಕ್ಕೊಂದು ಟಚ್ ಆಗಿ ಎಲ್ಲ ಬೆಳೆದಿದೆ. ಟೋಟಲ್ 6 ಎಕರೆ ಇದೆ. 6 ಎಕರೆ ಇದೆ ಇದು. ಇದೆ ನನ್ನ ಮೂಲ ಸ್ಥಳ. ತಪಸ್ ಮಾಡಿದಿಲ್ಲ ನೀವು? ಅವಾಗಿನಿಂದ ಇವಾಗ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಗುಪ್ತವಾಗಿ ಬರ್ತೀನಿ, ಗುಪ್ತವಾಗಿ ಯಾರಿಗೆ ಗೊತ್ತಿಲ್ಲ. ಇಲ್ಲ ಇವಾಗ ಇಷ್ಟು ಗಲೀಜ್ ಮಾಡಿ ಬಿಟ್ಟಿದಾರಲ್ಲ. ಮತ್ತೆ ಜನ ಜಾತ್ರೆ ಹಬ್ಬ ಇವೆಲ್ಲ ನಡೀತಾವಲ್ಲ, ಎಲ್ಲ ಗಲೀಜ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಕಮಿಟಿನೂ ಇದೆ ಇಲ್ಲಿ. ಆಮೇಲೆ ಊರುಗಳು ಹಳ್ಳಿಗಳು ಅವೆಲ್ಲ ದೂರ ಇದ್ದಾವೆ. ಹೀಗಾಗಿ ಇಲ್ಲಿ ಅಸ್ತವ್ಯಸ್ತ ಜಾಸ್ತಿ ಇದೆ. ಹೀಗಿದೆ. ಅದೇ ನೋಡಿ, ಗೂಗೆಗಳು ಕೂರ್ತಾ ಇರೋದು ಕೊಂಬೆ ಅದೇ. ಹೇಗಿದೆ ನೋಡಿ. ಅದೇನದು ಆ ಮರ ಏನದು ದೇವಸ್ಥಾನದ ಮುಂದೆ ಇರೋದು? ಅಲ್ಲಿ ಬಲಿ ಪೂಜೆ ಮಾಡ್ತಾರೆ ಜನ. ಅದನ್ನ ಅದ್ರ ಬಗ್ಗೆನೂ ತೋರಿಸ್ತೀನಿ ಬನ್ನಿ. ಬಲಿ ಪೂಜೆ ಮಾಡ್ತಾರೆ. ಗುರುಗಳ ಹೇಳಿ, ಈ ಕಟ್ಟೆ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದ್ರು, ತಿಳಿಸ್ತೀನಿ ಅಂತ. ಈ ಕಟ್ಟೆ ಅಂದರೆ ಇಲ್ಲಿ ನಾನು ತಪಸ್ ಮಾಡುವಾಗ 10-12 ವರ್ಷದಿಂದ ಇಲ್ಲೊಂದು ದೊಡ್ಡ ಹುತ್ತ ಬೆಳೆದಿತ್ತು. ಸಾಧಾರಣ ಒಂದು 12-13 ಅಡಿ ಹೈಟ್ವರೆಗೂ ಇತ್ತು. ತುಂಬ ಎತ್ತರ ಬೆಳೆದಿತ್ತು. ಆಗ ಒಂದು 2-3 ಸರ್ಪಗಳು ಕಾಣಿಸ್ಕೊಂಡು ನನಗೆ. ಆ ಸರ್ಪಗಳ ಹೆಸರು ಮೇಲೆ ನಾಗೇಶ್ವರ ವಿಗ್ರಹನ ಮಾಡಿಟ್ಟಿದ್ದಾರೆ. ಸರ್ಪಗಳು ನನಗೇನು ತೊಂದರೆ ಕೊಡಲಿಲ್ಲ, ಕಾಣಿಸ್ಕೊಳ್ತಾ ಇದ್ವು. ನನ್ನ ಅಕ್ಕಪಕ್ಕನೇ ಇದೆಲ್ಲ ಪೂರ ಪ್ಲೇಸ್ ಎಲ್ಲ ತಿರುಗಾಡ್ತಾ ಇದ್ವು. ಅದು ಈಗ ಇದಾವೋ ಇಲ್ಲ ಗೊತ್ತಿಲ್ಲ. ಈಗ ನನಗೆ ಕಟ್ಟೆ ಕಟ್ಟೋದಕ್ಕಿಂತ ಮುಂಚೆ ನೋಡಿದ್ದು ನಾನು. ಇಲ್ಲಿ ಹುತ್ತ ಇತ್ತು. ನಾನು ಹುತ್ತದ ದರ್ಶನ ಎಲ್ಲ ತಗೊಳ್ತಾ ಇದ್ದೆ ಪ್ರತಿದಿನ ಪೂಜೆ ಮಾಡುವಾಗ ಇಲ್ಲಿ. ಆಮೇಲೆ ನನಗೆ ಏನು ಅನ್ನಿಸ್ತು, ಸ್ವಲ್ಪ ನನಗೆ ಒಂದು 18-19 ದಿನ ಆದಮೇಲೆ ಕೆಲವು ಜನ ಈ ಕಡೆ ಒಂದು ಊರಿದೆ ಸಿದ್ದಾಪುರ ಅಂತಂದು ಹೇಳಿ, ಅಲ್ಲಿ ಜನ ಬರೋಕ್ಕೆ ಶುರು ಮಾಡಿದರು ನನ್ನ ದರ್ಶನಕ್ಕೆ. ನಾನಂತರ ಯಾರ ಹತ್ರ ಮೌನವಾಗಿರ್ತಿದ್ದೆ, ಏಕಾಗ್ರತೆಯಲ್ಲಿ ನಾನು ತಪಸ್ಸು ಮಾಡ್ತಾ ಇದ್ದೆ. ಒಂದು ದಿನ ರಾತ್ರಿ 7-8 ಗಂಟೆ ಸುಮಾರು ಒಂದು 4 ಜನ ಹುಡುಗರು ಬಂದರು. ಅವಾಗ ನನಗಿದು ಸರ್ಪ ದರ್ಶನ ಆಯಿತು. ಅದು ನನಗೇನೋ ಸೂಚನೆ ಕೊಡ್ತು, ಆದರೆ ನನಗೆ ಗೊತ್ತಾಗಲಿಲ್ಲ. ಅದು ಸೂಚನೆ ಅರ್ಥ ಆಗಲಿಲ್ಲ ನನಗೆ. ಬೇಗ ಬಿಡು, ಏನೋ ಸೂಚನೆ ಆಯಿತು, ಸರಿ ನೋಡೋಣ, ವಿಚಾರ ಮಾಡೋಣ ಅಂತಂದರೆ ಮತ್ತೆ ನಾನು ತಪಸ್ಸೆ ಕೂತ್ಕೊಂಡೆ ಪಕ್ಕದಲ್ಲಿ. ತಪಸ್ಸೆ ಕೂತ್ಕೊಂಡು ಅವರು ಕಲ್ಲು ತೊಗೊಂಡು ಹೊಡೆದ್ರು ನನಗೆ. 1-2-3 ಸಾರಿ ಕಲ್ಲು ತಗೊಂಡು ಹೊಡೆದ್ರು, ಕಟ್ಟಿಗೆಯಿಂದ ಚುಚ್ಚಿದ್ರು. ನಾನೇನು ಜಾಗೃತನಾಗಲಿಲ್ಲ, ನನ್ನ ಪಾಡಿಗೆ ನಾನು ಕೂತ್ಕೊಂಡೆ. ಕೂತ್ಕೊಂಡಾಗ ಏನೋ ಸಮಸ್ಯೆ ಇದೆ ಅಂತಂದೇಳಿ ಆವಾಗ ಅದು ಏಕಾಗ್ರತೆಯಲ್ಲೇ ವಿಚಾರ ಮಾಡಿದೆ. ಈ ಹುತ್ತದ ಬಗ್ಗೆ, ನಾಗ ಸರ್ಪಗಳ ಬಗ್ಗೆ ವಿಚಾರ ಮಾಡಿದೆ ನಾನು. ವಿಚಾರ ಮಾಡಿದಾಗ ಇಲ್ಲೇನೋ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಂತ ಒಂದು ಸೂಚನೆ ಕಂಡು ಬಂತು ನನಗೆ. ಸೂಚನೆ ಕಂಡು ಬಂದಾಗ ಆವಾಗ ಏನಾಯಿತು, ಅದನ್ನು ವಿಚಾರ ಮನಸ್ಸಿನಲ್ಲೇ ಇಟ್ಕೊಂಡೆ. ನೋಡೋಣ, ನನ್ನ ಅನುಷ್ಠಾನ ಮುಗಿದ ಮೇಲೆ ಮುಖ್ಯಸ್ಥರಿಗೆ ತಿಳಿಸಿದ್ರೆ ಆಯಿತು ಅಂತಂದೇಳಿ. ಆವಾಗ ಇವರು ಹೀಗೆ ಮತ್ತೆ ಮರುದಿನನೂ ಬಂದರು ಅವ್ರು ಹುಡುಗರು. ಮರುದಿನನೂ ಬಂದಿರ್ತಾರೆ, ಕಲ್ಲು ಹೊಡೆಯೋದು, ಆಮೇಲೆ ಚುಚ್ಚೋದು ನನಗೆ ಕಟ್ಟಿಗೆಯಿಂದ ದೂರದಿಂದ, ಹೀಗೆಲ್ಲ ಮಾಡಿದರು. ಆ ತಾಯಿನಲ್ಲೇ ಬೇಡ್ಕೊಂಡೆ ನಾನು, ತಾಯಿ ನೀನೇ ಕಾಪಾಡಮ್ಮ, ನಿನ್ನ ಶಿಷ್ಯರು, ಅವರು ನಿನ್ನ ಮಕ್ಕಳು, ನಾನು ಹೇಗೆ ನಿನ್ನ ಮಗು ಹಾಗೆ ಅವರು ನಿನ್ನ ಮಕ್ಕಳು, ನೀನೇ ಕಾಪಾಡು, ಅವ್ರಿಗೆ ನೀನೇ ರಕ್ಷಣೆ ಮಾಡು ಅಂತಂದೇಳಿ. ಅವಾಗ ಮಾರನೇ ದಿನನೂ ಅಷ್ಟು ಮಾಡಿ ಹೋಗಿ ಅವರು ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂಥರ ಗುಲ್ಲೆ ಬಿಸಿಬಿಟ್ರು. ಯಾವುದೋ ಸ್ವಾಮಿ ಬಂದಿದ್ದಾನಲ್ಲಿ, ಸ್ವಾದು ಬಂದಿದ್ದಾನೆ, ನಿಧಿ ಹಬ್ಬಕ್ಕೆ ಬಂದಿದ್ದಾನೆ, ತಪಸ್ಸು ಅಂತ ತಿಳ್ಕೊಂಡಿದ್ದಾರೆ ಜನ ಎಲ್ಲ. ತಪಸ್ ಮಾಡಕ್ ಬಂದಿಲ್ಲ, ನಿಧಿ ಐತೆ ಅಲ್ಲಿ, ಸಿದ್ರ ಬೆಟ್ಟ, ಅದು ಸಾಕಷ್ಟು ನಿಧಿ ಐತೆ, ನಿಧಿ ತೆಗೆಯಕ್ ಬಂದಿದ್ದಾರೆ, ಅವ್ರಿಗೆ ಓಡಿಸ್ಬೇಕು, ನೀವ್ ಯಾಕೆ ಅವ್ರಿಗೆ ತಪಸ್ಸಿಗೆ ಕೂರ್ಸಿದ್ದೀರಾ, ಊರು ತುಂಬಾ ಎಲ್ಲ ಹೇಳ್ಬಿಟ್ರು ಸುತ್ತಮುತ್ತ ಹಳ್ಳಿಗಳಲ್ಲಿ. ಹಗಲೊತ್ತ ಜನ ಬರಕ್ಕೆ ಇನ್ನೂ ಜಾಸ್ತಿ ಜನ ಬರಕ್ಕೆ ಶುರು ಮಾಡಿದ್ರು. ಅಯ್ಯೋ ನಿಧಿ ಎಬ್ಸಕ್ ಬಂದಿದ್ದಾನಂತೆ, ನಿಧಿ ಎಬ್ಸಕ್. ನಾವು ನಿಧಿ ಆದ್ರೆ ನಮ್ದು ಎಲ್ಲ ಸರ್ವಪರಿತ್ಯಾಗಿಗಳು ಅದನ್ನು ತಗೊಂಡು ನಾವೇನು ಮಾಡೋಣ, ನಮಗೆ ಅನುಷ್ಠಾನ ಮಾತಾಡಿದ್ರೆ ಮಾತ್ಕೊಡ್ರು ಬಿಡಿ, ಏನಾದರೂ ಆಗಲಿ ಬಿಡಿ ಅಂತೇಳಿ ನನ್ನ ಪಾಡಿಗೆ ನಾನು ಅನುಷ್ಠಾನ. ಅವರೆಲ್ಲ ಕೇಳಿಸ್ತಾ ಇತ್ತು ನನಗೆ, ಬಂದು ಇಲ್ಲಿ ಮಾತಾಡ್ರು. ನಿಧಿ ಒಬ್ಬರು ನನಗೆ ಜೋರಾಗಿ ದೊಡ್ಡ ಧ್ವನಿಯಲ್ಲಿ ಕೇಳಿದ್ರು, ಸಾಧು ನೀನು ಯಾರೋ ನಿಧಿ ತೆಗಿಯಕ್ಕೆ ಬಂದಿ ಅಂತ ಇಲ್ಲಿ ಯಾಕೆ ಬಂದು ಕೂತ್ಕೊಂಡಿದ್ದಿ, ಎದ್ದು ಹೋಗುವ ಅಂದರು. ನನ್ನ ಪಾಡಿಗೆ ಸುಟ್ಟು ಹಾಕಲಿ, ಅವ್ರನ್ನ ಹೊಡೆದಾಕ್ಲಿ, ಕೊಲೆ ಮಾಡಲಿ, ನನಗೇನು ಮಾಡೋಣ, ನಾನು ಆ ತಾಯಿ ಇದ್ದಾಳೆ ನನ್ನ ರಕ್ಷಣೆಗೆ. ರಾತ್ರಿ ಹೊತ್ತು ನನಗೆ ದುಷ್ಟಶಕ್ತಿಗಳ ರಕ್ಷಣೆ ಇದೆ, ಸರ್ಪದೇವತೆಯ ರಕ್ಷಣೆ ಇದೆ, ನಾನ್ಯಾಕೆ ಭಯ ಪಡಬೇಕು, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತಂದ್ರೆ ಆರಾಮಾಗಿ ಕೂತ್ಕೊಂಡು. ಏನೋ ಅದರಲ್ಲಿ ಒಬ್ಬರಿಗೆ ಅನಾಹುತನೂ ಆಯ್ತಂತೆ ಆ ಸಮಯದಲ್ಲಿ. ಇಲ್ಲಿಂದ ಹೋದಾಗ ನನಗೆ ಆ ಥರ ಏನೋ ಕೀಟ್ಲೆ ಮಾಡಿ ಹೋದ್ರಲ್ಲ, ಒಬ್ಬನು ಸತ್ತೇ ಹೋದ ಅಂತ ವಿಷಯ ಬಂತು ನನಗೆ. ಏನೋ ಆಕ್ಸಿಡೆಂಟ ಏನೋ ಆಗಿ ಸತ್ತೋದ ಅಂತ ಅದು ಸುದ್ದಿ ಗೊತ್ತಾಯ್ತು ನನಗೆ. ನೋಡಿ ನಿನ್ನೆ ರಾತ್ರಿ ಇಲ್ಲಿ ಒಬ್ಬ ಹಿಂಗೆ ಮಾಡಿ ಹೋಗಿದ್ರು, ಸತ್ತೋದ ಇವತ್ತು ಅಂತ ಅದನ್ನು ಮಾತಾಡ್ತಿದ್ರು ಜನ ಇಲ್ಲಿ. ಅವೆಲ್ಲ ಕೇಳಿಸ್ತಾ ಇತ್ತು ನನಗೆ. ಆದರೆ ನಾನು ಏಕಾಗ್ರತೆಯಲ್ಲಿದ್ದಾಗ ಇನ್ನೊಬ್ಬರ ಜೊತೆ ಮಾತಾಡ್ತಿರ್ಲಿಲ್ಲ, ನಾನು ಮೌನ ಏಕಾಗ್ರತೆಯಲ್ಲಿ ಇರ್ತಿದ್ವಿ ನಾವು. ಹೀಗೆಲ್ಲ ಆಯಿತು. ಆಮೇಲೆ ಅವು ಅನುಷ್ಠಾನ ಎಲ್ಲ ಮುಗೀತು. 21 ದಿನ ಆಯಿತು. 21ಕ್ಕೆ ಲಾಸ್ಟ್ ನಿರ್ಧಾರ ಮಾಡಿದೆ, ಇನ್ನು ಸಾಕು, ಇಲ್ಲಿ ಜನ ಎಲ್ಲ ಕೀಟ್ಲೆ ಮಾಡ್ತಾ ಇದ್ದಾರೆ, ತಪ್ಪ ಭಂಗ ಆಗುತ್ತೆ,
ಹೋಗ್ಬೇಡ ಅಂತಂದರೆ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮುಖ್ಯಸ್ಥರಿಗೆಲ್ಲ ಕರೆಸಿದೆ. ಬಂದರು, ಅವರು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿದರು, ಕೇಳಿದರು ನಂದು ಕುಶಲೋಪರಿ ಆರೋಗ್ಯ ಹೇಗಿದೆ, ನೀವು ಹೆಂಗಿದ್ದೀರಾ, ಊಟ ಮಾಡಿಲ್ಲ, ಏನೂ ಇಲ್ಲ. ನಾವೆಲ್ಲ ಇವತ್ತು 21ನೇ ದಿನಕ್ಕೆ ನಾಳೆ ಕಾರ್ಯಕ್ರಮ ಇಟ್ಕೊತೀವಿ, ಅನ್ನ ಸಂತರ್ಪಣೆ ಇಟ್ಕೊಳ್ಳೋಣ. ಸುತ್ತಮುತ್ತ 5-6 ಹಳ್ಳಿ ಇದ್ದಾವೆ, ಎಲ್ಲರಿಗೂ ಡಂಗರ ಸಾರಿಸ್ತೀವಿ, ಎಲ್ಲರನ್ನೂ ಕರೆಸ್ತೀವಿ. ಇಲ್ಲ ಅನ್ನ ಸಂತರ್ಪಣೆ ಮಾಡ್ಕೊಂಡು ನಿಮಗೆ ಸತ್ಕಾರ ಮಾಡಿ ಕಳಿಸ್ತೀವಿ. ದಯವಿಟ್ಟು ಹಿಂದೆ ಏನೋ ನಿಮಗೆ ನೀವು ಅಸಾಧ್ಯ ಇರುವಂತ ತಿಳ್ಕೊಂಡಿದ್ದೀನೋ, ಆದರೆ ಸಾಧ್ಯ ಮಾಡಿ ತೋರಿಸಿದ್ರಿ ನೀವು, ನಮಗೆ ಭಾಳ ಸಂತೋಷ ಆಯಿತು. ಇನ್ನಿಂದಾದರೂ ಈ ಮುಂದೆ ಇದು ಅಭಿವೃದ್ಧಿ ಆಗಲಿ ಅಂತ ನಾವು ನಿಮ್ಮಲ್ಲಿ ಬೇಡ್ಕೊಳ್ತೀವಿ, ಆ ತಾಯಿಯಲ್ಲಿ ಬೇಡ್ಕೊಳ್ತೀವಿ ಅಂದು ಮಾರನೇ ದಿನ 21ನೇ ದಿನಕ್ಕೆ ಅನ್ನ ಸಂತರ್ಪಣೆ ಇಟ್ಕೊಂಡ್ರು, ಸತ್ಕಾರ ಮಾಡಿದರು, ಸಮಾರಂಭ, ಜಾತ್ರೆ, ದೊಡ್ಡ ಜಾತ್ರೆನೇ ಆಗೋಯ್ತು, ಮೆರವಣಿಗೆ ಮಾಡಿದರು. ಎಲ್ಲ ನನಗೆ ಇಷ್ಟೆಲ್ಲ ಮಾಡಿ ಬೀಳ್ಕೊಡುಗೆ ಮಾಡಿಕೊಟ್ರು. ಈ ಸ್ಥಾನದ ಮಹಿಮೆ ಈ ಥರ ಇದೆ. ಅಂದರೆ ಈ ನಾಗರಕಟ್ಟೆ ನೀವು ಹೇಳಿ ಆಮೇಲೆ ಕಟ್ಸಿದ್ದು? ಹಾಂ, ಅದನ್ನು ಗ್ರಾಮಸ್ಥರಿಗೆ ಹೇಳಿದೆ, ಈ ಥರ ಇಲ್ಲಿ ನಾಗರ ಹಾವುಗಳ ಶಕ್ತಿ ಜಾಸ್ತಿ ಇದೆ, ಇಲ್ಲಿ ಒಂದು ಸರ್ಪಕ್ಕೆ ಏನಾದರೂ ನೀವೊಂದು ಸರ್ಪದ ದೇವಸ್ಥಾನ ಮಾಡಿ ಒಂದು ನವಗ್ರಹ ಸ್ಥಾನ ಮಾಡಿರಿ ಅಂತ ಹೇಳಿದಕ್ಕೆ ಇದನ್ನು ನಾಗರಕಟ್ಟೆ ಅಂತಂದೇಳಿ ಕಟ್ಟಿಸಿ, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಾನು ಬಂದು ಹೇಳಿದ ಮೇಲೆ ನನ್ನ ಹೆಸರ ಮೇಲೇ ಈ ಕಟ್ಟೆ ಮಾಡಿದ್ದಾರೆ ಅಂತ ತಾವು ಅರ್ಥ ಮಾಡ್ಕೋಬೇಕು. ನಾನು ಹೇಳಿದ ಮೇಲೇ ಇದನ್ನು ಕಟ್ಟಿಸಿದ್ದಾರೆ. ಮತ್ತು ಹುತ್ತ ಎಲ್ಲ ಕರಿಗೆ ಹೋಗಿದೆ, ಮಳೆಗೆ ಗಿಡ ಒಂದು ಉಳ್ಕೊಂಡಿದೆ, ಅದಕ್ಕೆ ಗಿಡ ಸುತ್ತ ಕಟ್ಟೆ ಕಟ್ಟಿದ್ದಾರೆ, ನಾಗೇಶ್ವರನ ಸ್ಥಾಪನೆ ಮಾಡಿದ್ದಾರೆ, ಪೂಜೆ ಜನ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ಈ ಕ್ಷೇತ್ರದ ಮಹಿಮೆ. ಪವರ್ ಈಗಲೂ ಶಕ್ತಿಗಳಿದ್ದಾವೆ. ನನ್ನಿಂದ ಸಾಧ್ಯ ಆದಷ್ಟು ನಾನು ದಿಗ್ಬಂಧನೆ ಮಾಡಿದ್ದೀನಿ, ಜನರಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ. ಜನರಿಗೆ ಇಲ್ಲಿ ಅವಾಗ ನಾನು ಇಲ್ಲಿ ತಪಸ್ಸು ಮಾಡಿ ಹೋದಾಗಿನಿಂದ ಈಗ 10-12 ವರ್ಷದಿಂದ ಅಂತಹ ಘಟನೆಗಳು, ಅಂತಹ ಸಮಸ್ಯೆಗಳು ಕಾಣಿಸೋದಾಗಲಿ ಯಾರಿಗೂ ಮಾಡ್ತಾ ಇಲ್ಲ. ನಾನೇ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಕೆಲಸ ಕಾರ್ಯಗಳು ಅವಿಂದ ಏನಾಗಬೇಕು ಅವು ಸ್ವಲ್ಪ ಮಟ್ಟಿಗೆ ಆಗ್ತಾ ಇದ್ದಾವೆ. ಅದು ಹೇಳಕೂಡ್ದು, ಹೇಳಬಾರ್ದು, ಅದು ನಮ್ಮ ಗುಪ್ತ ವಿಷಯ. ಗುಪ್ತವಾಗಿ ನಾವೇನು ಮಾಡ್ಕೋಬೇಕು, ಅದರಿಂದ ನಾವು ಅದ್ರ ಕೆಲಸ ತಗೊಳ್ತಾ ಇದ್ದೀವಿ ಆ ಶಕ್ತಿಗಳ ಕಡೆಯಿಂದ. ನಮಸ್ತೆ, ನನ್ನ ಹೆಸರು ರತ್ನ ಅಂತ. ಈ ಊರಿನ ಗ್ರಾಮಸ್ಥರು ನಾವು. ಅಜ್ಜರು ಈಗ 10-12 ವರ್ಷದಿಂದ ಇಲ್ಲಿ ತಪಸ್ಸಿಗೆ ಅಂತ ಬಂದಿದ್ದರು. ಇಲ್ಲೆಲ್ಲ ಜಂಗಲ್ಲು, ಅಂದರೆ ನೆಗೆಟಿವ್ ಹಾಗೇ ಇದೆ, ಪಾಸಿಟಿವ್ ಹಾಗೇ ಇದೆ. ಜನ ಯಾರೇ ಆಗಲಿ ಬರ್ಲಿಕ್ಕೆ ಇಲ್ಲಿ ಹಗಲೊತ್ತು ಕೂಡ ಒಂದು 4-5 ಜನ ಆದರೂ ಬರೋಕ್ಕೆ ಭಯಪಡೋ ಅಂಥ ಜಾಗ ಇದು. ಆವಾಗ ಅವರೊಬ್ಬರೇ ಬಂದು ಇಲ್ಲಿ ತಪಸ್ಸಿಗೆ ಕೂತಿದ್ರು. ಸೊ ಊರವರೆಲ್ಲ ಇಲ್ಲ ಇದು ತುಂಬ ಡೇಂಜರ್ ಇರೋ ಜಾಗ, ಇಲ್ಲಿ ತಪಸ್ಸು ಮಾಡಬೇಡಿ, ನೀವು ಹೋಗಿಬಿಡಿ ಅಂತ ಸುಮಾರು ಸಲ ಹೇಳಿದರು. ಇಲ್ಲ ನೀವು ತಪಸ್ಸು ಮಾಡೋದೇ ನಿಜ ಆಯ್ತು ಅಂದರೆ ನೀವು ಒಂದೇ ರಾತ್ರಿ ತಪಸ್ಸು ಮಾಡಿ ನಾವೇ ನಿಮ್ಮನ್ನು ಮೆರವಣಿಗೆ ಮಾಡ್ತೀವಿ ಅಂತ ಕೂಡ ಹೇಳಿದರು. ಅದರಲ್ಲೂ 21 ದಿನ ಊಟ ಇಲ್ಲದೆ, ನೀರಿಲ್ಲದೆ, ಯಾವ ಆಹಾರನೂ ಇಲ್ಲದೆ 21 ದಿನ ಇಲ್ಲಿ ತಪಸ್ಸು ಮಾಡಿದ್ದಾರೆ. ಬಟ್ ಹೇಳಬೇಕಂದ್ರೆ ತುಂಬ ನೆಗೆಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ತುಂಬ ಪ್ರಾಣಿಗಳು ಸಹ ಇದೆ. ಈಗ ಯಾರೂ ಬರೋಕ್ಕೆ ತುಂಬ ಜನ ಭಯ ಪಡ್ತಾರೆ, ಬರೋಕ್ಕೆ ಯಾರು. ಇವಾಗ ಹೇಳಬೇಕಂದ್ರೆ ಅಜ್ಜರು ಗುರುಗಳು ಬಂದು ತಪಸ್ಸು ಮಾಡಿ ಹೋಗಾದ್ಮೇಲೆ ತುಂಬ ಜನ ಒಬ್ಬೊಬ್ಬರು ಕೂಡ ಈಗ ಬರ್ತಾರೆ, ಈ ಜಾಗಕ್ಕೆ ತುಂಬ ಜನ ಬರ್ತಾರೆ. ಅಂದರೆ ನಾವೇನಾರು ಅಂದ್ಕೊಂಡ್ರೆ ಇಲ್ಲಿ ಬೇಗ ಆನ್ ದ ಸ್ಪಾಟ್ ಆಗುತ್ತೆ. ನಾವು ಈ ಥರ ಆಗಬೇಕಂತ ಹರಕೆ ಕಟ್ಕೊಂಡು ಹೋದರೆ ಬಟ್ ಒಳ್ಳೆಯದು ಅಷ್ಟೇ ಇದೆ, ಅವ್ರವ್ರ ಭಕ್ತಿ ಮೇಲೆ ಇರುತ್ತೆ. ಬಟ್ ಗುರುಗಳು ಹೇಳಬೇಕಂದ್ರೆ ಗುರುಗಳು ಬಂದು ಹೋದ್ಮೇಲೆ ತುಂಬ ಚೇಂಜಸ್ ಆಗಿದೆ ಇಲ್ಲಿ. ಇವಾಗ ಚಿಕ್ಕವರು ಕೂಡ ಒಬ್ಬರೇ ಬರ್ತಾರೆ, ದೊಡ್ಡವರು ಬರ್ತಾರೆ. ಮೊದಲು ಇಲ್ಲೆಲ್ಲ ದೊಡ್ಡವರು ಬರಬೇಕಂದ್ರೂ ಕೂಡ ಭಯ ಪಡೋಂಥ ಭಯಂಕರವಾದ ಜಾಗ ಇದೆ. ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ದುರ್ಗಪ್ಪ ಅಂತನ್ರಿ. ಹರಿವಾರ ನಾವು ಇದೇ ಗ್ರಾಮ. ಭಾಳ ಇದಾಗೈತ್ರಿ, ಅಗ್ಗಿಯನ್ನು ಈಗ ಒಂದು ಸ್ವಲ್ಪ ಭಾಳ ಇದಾಗೈತಿ. ಅವರು ತಪಸ್ಸು ಮಾಡಿ ಮೇಲೆ ಭಾಳ ಹೆಚ್ಚುವರಿ ಹಾಕೈತಿ. ಅವಾಗ 60-70 ಬ್ಯಾಟಿ ಬೆಳವು. ಈ ಸರಿ 714 ಬ್ಯಾಟಿ ಬಿದ್ದಾವು. ಅವು ಕೋಳಿ ಲೆಕ್ಕಲ್ರಿ, ಅವು ಕುರಿ ಬಲಿ ಹಬ್ಬ ಮಾಡ್ತಾವ್ರಿ ವರ್ಷಕ್ಕೊಂದ್ಸಲ. ವರ್ಷಕ್ಕೊಂದ್ಸಲ ಮಾಡ್ತಾರೆ. ಅದನ್ನ ಜೇನುಹುಳ ಏನದಾವಲ್ರಿ, ಏನರ ಮೈ ತೊಗೊಳ್ಳಿಲ್ಲಂಗೆ ಬಂದ್ರೆ ಏನರ ಇದಾತಂದ್ರೆ ಜೇನುಹುಳನ ಭಾಳ ಕಡೆ ಇದಾವು. ಹಂಗಾಗಿ ಅದು ಅಷ್ಟೇ ಭಯ ಏನ್ರಿ. ಒಟ್ಟು ಅಂದ್ರೆ ಜನದ ಅಲಕ್ ಇರ್ತದಲ್ರಿ ಇಲ್ಲಿ. ಸುತ್ತಲೂ ಮರಗಳು, ಭಾರಿ ಮರಗಳು ದೂರ ಆಗೋದು ಒಂದು. ಹಂಗಾಗಿ ಭಯ ಜಾಸ್ತಿ ಇರೋದ್ರಿ, ಒಬ್ಬೊಬ್ರು ಬರ್ತದಿಲ್ಲ. ಬರ್ತಾರೆ, ಇವಾಗೂ ಬರ್ತಾರೆ. ಅವಾಗ ಬರ್ತದಂದ್ರೆ 4-5 ಮಂದಿ ಬ್ಯಾಗೆ ಬರ್ಬೇಕು, ಒಬ್ರಿಬ್ರಿಗೆ ಭಯ ಅನ್ಸೋದು. ಸಂಜೆ ಮೇಲೆ ಇರ್ತಾರೆ. ಈಗ ಭೂಮಿ ಮೋಟ್ರ್ ಪಟ್ರ ಹಾಕ್ಯಾರಲ್ರಿ, ಅಲ್ಲಿಂದ ಒಟ್ಟು ಇರ್ತಾರೆ. ಅವಾಗ ಇರ್ತದಲ್ರಿ, ಭಯ ಬೀಳೋರು. ಇವೆಲ್ಲ ಮರ ಇದ್ದು ರೀ ಹೊಲಗಳು. ಈಗ ಅಜ್ಜಾರು ಇದನ್ನ ಮಾಡಿ ಹೋಗಿ ಮೇಲೆ ಇದ್ದಾರೆ. ಅಲ್ಲಿ ಎಲ್ಲ ಒಟ್ಟು ಮರಗಳೆಲ್ಲ ಕಡ್ದು ಬೈಲಾದವು.
ಹಾಗಾಗಿ ಒಳ್ಳೆ ಇದಾಕಸ್ತು ಬಯಲಾಗೈತಲ್ಲ ಅದ್ರ ಸಂಬಂಧ ಹಂಗೆ ಜನ ದೇವ್ರ ಶಕ್ತಿನ ಒಟ್ಟು ಇದಾಗಂಗೆ ಐತಿ. ಅಜ್ಜವರು ತಪಾಸ್ ಮಾಡಕ್ ಬಂದಾಗ ಇಲ್ಲಿ ಆಗಲ್ಲ ಹೋಗ್ಬಿಡಿ ಅಂತ ಹೇಳಿದ್ರಂತೆ ಊರವರೆಲ್ಲ ಸೇರ್ಕೊಂಡು. ಅಂದರ್ರಿ ಹಾಂ. ಅಂದ್ರು ಕೂಡ ಅವ್ರು ಮಾಡಕತ್ತಿದ್ರು. ಏನಂದ್ರು ಊರವ್ರಾಗ? ಅವಾಗ ಇವ್ರು ಏನಪ್ಪ ಇಲ್ಲಿ ನಾವು ಇದು ಮಾಡ್ತೇವೆ, ಇಲ್ಲಿ ಬಂದು ಕೂತ್ಕೊಂಡಾರ, ಯಾರು ಕುಂತಿದ್ದಾರೆ ಅಂತ ಹಿಂಗೆಲ್ಲ ವಿಚಾರ ಮಾಡಾರ್ರಿ. ಅವಾಗ ಅವ್ರು ಭಯ ಪಡೆದ ತಪಾಸ್ ಮಾಡಾರ. ಹಾಂ, ಭಯ ಪಡೋದು ತಪಾಸ್ ಮಾಡ್ಯಾರ. ಇವಾಗ ದೇವಿ ಬಗ್ಗೆ ಹೇಳಿ, ದೇವ್ರ ಶಕ್ತಿ ಬಗ್ಗೆ. ದೇವ್ರ ಶಕ್ತಿ ಈಗೇನು ನೀವು ಮನಸ್ಸಿನಾಗ ಮಾಡ್ಕೊಂಡು ನಮಗೆ ಇಂಥದ್ದು ಆಗ್ಬೇಕಪ್ಪ ಅಂತ ಅಂದ್ರೆ ಆಕತ್ತೆ ಅನ್ನೋದು ಅವ್ರು ಬಡ ಬಡ ಕುರಿ ಕೊಯ್ಯೋದು, ಆಕೆಗೆ ಏನರ ಬೇಡಿಕೆ ಅಂದ್ರೆ ಅರಿಕೆ ಮುಟ್ಸೋದು, ಈ ಥರ ನಡೀತೈತೆ ರೀ. 12 ವರ್ಷದಿಂದ ನಮ್ಮ ಅಜ್ಜಾರು ಇಲ್ಲಿ ತಪಾಸ್ ಮಾಡೋರು. ಅದು 21 ದಿವಸ ತಪಾಸ್ ಮಾಡಿದ್ರಿ. ತಪಾಸ್ ಮಾಡಿದಾಗ ಅಲ್ಲಿದ್ದನ ಒಟ್ಟು ಜನಸಂಖ್ಯೆದು ಬರ ಇದು ಆತ್ರಿ. ಅಲ್ಲಿದ್ದನ ಹಂಗೆ ಪ್ರಬಲ ಆಗ್ಯಾಬಿಟ್ಲು ಮಾಳ್ದಮ್ಮಂದು. ಭಾರಿ ಕುರು ಜನ ಒಟ್ಟ ಬರ್ತದ್ರಿ ಈ ಕಡೆ. ಒಂದು ಸುಳುವು ಬರ್ತದಿಲ್ಲ, ಭಯ ಅನ್ನತ್ತೆ, ಅಷ್ಟು ಭಯ ಅನ್ನತ್ತೆ. ಅಜ್ಜಾರು ಯಾವಾಗ ಬಂದು ತಪಾಸ್ ಮಾಡೋದ್ರು 21 ದಿವಸ ಅಲ್ಲಿದ್ದನ ಪ್ರಬಲ ಆಯ್ತು. ಆದರೂ ತ್ರಾಸು ಕೊಡೋರು ಅಜ್ಜಾರಿಗೆ. ಯಾಕೆ ಬರ್ತಾರೆ, ಯಾಕೆ ತಪಾಸ್ ಮಾಡ್ತಾರೆ, ಅವ್ರಿಗೆ ಬೆಂಕಿ ಹಚ್ಚೋದು, ಏನಾರು ಹಾಕೋದು, ಕಿರಿಕಿರಿ ಮಾಡೋದು, ಹಿಂಗೆ ಮಾಡಕ್ಕೆ ಹಚ್ಚಿಬಿಟ್ರು. ಅದು ಅವ್ರು ಅನ್ಭವಿಸ್ತಾರೆ ಬಿಡ ಅಂತೇಳಿ ಅಜ್ಜಾರು ತಮ್ಮ ಇದಕ್ಕೆ ತಾವು ತಪಾಸ್ ಮುಗಿಸಿ ಅಂದು ಊರಿಗೆ ಹೋದ್ರು. ಅವ್ರು ಅಲ್ಲಿದ್ದನ ನಿಮ್ಮ ಊರಿಗೆ ಬರೋದ ಬೇಡಪ್ಪ, ನಾವು ಸುಮ್ಮನೆ ಕಿರಿಕಿರಿ ಕೊಡ್ತಾರೆ ಅಂತ ಹೇಳಿದ್ರು ಅವರು. ಅಜ್ಜಾರು ಇಲ್ಲಿಗೆ ಬಂದು ಹೋದಾದ್ಮೇಲೆ ಅವಾಗ ಜನಗಳು ಈ ದೇವಿ ದರ್ಶನಕ್ಕೆ ಎಲ್ಲ ಸರಾಗವಾಗಿ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲ ಸ್ಟಾರ್ಟ್ ಆತ್ರಿ ಅಲ್ಲಿಗೆಲ್ಲ ಜನಸಂಖ್ಯೆ ಬರೋಕೆ ಹಚ್ತು. ಅವಾಗ ಒಳ್ಳೇದಾಗಕ್ಕೆ ಹಚ್ತು. ಹಾಂ, ದೇವಿ ಅದಾಳ ಅಂತ. ಮತ್ತು ಅಜ್ಜಿಗಾದ್ರೂ ಅಕ್ಕಿದ ಕುರುಗುರದು. ನಮಗಾದ್ರೂ ಅಕ್ಕಿದ ಕುರುಗುರದು. ಅವಾಗೆಲ್ಲ ಬ್ರಹ್ಮರಾಕ್ಷಸ ಇದೆ ಅಂತೇಳಿ ನಿಮ್ಮ ಹೌದ್ರಿ, ಎತ್ರಿ. ಗ್ರಾಮ ಹೌದು, ಎತ್ರಿ. ಈ ಏರಿಯಾದಾಗಿತ್ತು ರೀ. ನೋಡಿದ್ವಿ ನಾವು, ನಮ್ಮ ಅಪ್ಪರ ನೋಡಿದ್ವಿ. ಬೆಂಬ್ರಾಕ್ಷಸ ಎತ್ರಿ. ಹಾಂ, 2 ಇದ್ವು ರೀ. ಒಂದು ಹೆಣ್ಣು ಒಂದು ಗಂಡು. ಹೌದೌದ್ರಿ. ಇನ್ನು ನಮ್ಮ ಅಪ್ಪರು ಹೇಳೋರು. ಬೆಂಬ್ರಾಕ್ಷಸ ಇಲ್ಲಿ ಇತ್ತಂತ್ರಿ. ಹಾಂ, ನಮ್ಮ ತಂದೆಯವ್ರು ಹೇಳಿದ್ರಿ ಐತಂತ್ರಿ. ನಾವು ನೋಡಿಲ್ರಿ, ನಮ್ಮ ಅಪ್ಪರು ಹೇಳಾರ್ರಿ. ಅದನ್ನು ಅಟ್ರಿಸ್ಕೊಂಡು ಇಲ್ಲಿ ಕೊಪ್ಪಳ ಮಠ ಬರೋದಂತ್ರಿ. ಆ ಬನ್ನಿ ಮರದ ಕಂಡ್ರ ಆ ಬನ್ನಿ ಮರದ ಅವ್ರನ್ನ ಕರ್ಕೊಂಡು ಇಲ್ಲಿ ಬಂದಾಗ ಇದಾಗಿ ಮಾಯ ಆಗಿಬಿಡೋದಂತ್ರಿ ಬೆಂಬ್ರಾಕ್ಷಸ. ಕರೋ ಹೋಗಿರೋದಂತಂಗ. ಹಂಗಾಗಿ ಜನರು ಹಿಂದೆ ಯಜಮಾನ್ರು ಹೇಳೋದಕ್ಕೆ ಭಯದಿಂದ ಯಾರು ಬರ್ತದಿಲ್ಲ. ಗ್ರಾಮಸ್ಥರನ್ನ ಇಲ್ಲಿ ಕೇಳ್ಕೊಂಬರೋದು. ಹಾಂ, ಹೌದ್ರಿ. ದಾರಿ ತಪ್ಪಿಸ್ಬಿಡೋದ್ರಿ. ಸೀದಲ್ಲಿ ಕೊಪ್ಪಳಕ್ಕೆ ಬರೋದ್ಲೇನ ಮತ್ತೆ ಈಗಿದು ಕುರು ಹೋಯ್ತಲ್ಲ, ಈಗ ಹಂಗಾಗಿ ಮತ್ತೆ ಭಯ ಹೋಗ್ಬಿಡು, ಅವ್ರನ್ನ ಬಿಟ್ಬಿಟ್ಟು ಅದು ಓಡಾಗ್ಬಿಡೋದು. ಆಮೇಲೆ ಅವ್ರಿಗೆ ಮೆಂಟಲಿ ಅವ್ರಿಗೆ ಕ್ಲಿಯರ್ ಆದ್ಮೇಲೆ ಅವಾಗ ಅಯ್ಯೋ ಇಲ್ಲಿ ಬಂದಾನೆ ಅಂತ ವಾಪಸ್ ಹೋಗ್ಬಿಡೋದು ಅವರು. ಅವಾಗೇನು ಅದು ಅಲ್ಲಿದ್ದನ ಭಯ ನಮ್ಮೂರಲ್ಲಿ ಭಾಳ ಜನಕ್ಕಿತ್ತು. ಅಜ್ಜಾರು ಯಾವಾಗ ಬಂದು ತಪಾಸ್ ಮಾಡಿ ಹೋದ್ರೆ ಅಲ್ಲಿಗೆ ಮುಕ್ತಿ ಆಯ್ತು. ಬ್ರಹ್ಮಾಕ್ಷ ಅಂತಕ್ಕದ್ದು ಇಲ್ದಂಗೆ ಆಗ್ಬಿಡ್ತದೆ. ಇವತ್ತಿಗೆ ಇಲ್ಲ ಬಿಡ್ರಿ, ಇವತ್ತಿಗೆ ಇಲ್ಲ. ಹೌದೌದು, ಇವತ್ತಿಗೆ ಇಲ್ರಿ. ಎಷ್ಟೊತ್ತಿನಾಗಾರ ಬರಲಿಲ್ಲ ಅವ್ರು. ಈಗ ಏನಲ್ರಿ, ಉಳ್ಕೊಂಡು ಹೋಗ್ರಿ. ಈಗಲ್ಲ ವಸ್ತಿಯಾಗಾರ ಅವು ವಸ್ತಿನ ಹಾಕದಿಲ್ಲ. ಗುರುಗಳಿಗೆ ತುಂಬಾ ಸಹಾಯ ಮಾಡಿದ್ರಂತೆ ಆ ಕಾಲದಲ್ಲಿ. ಎಲ್ಲಿ ಮಾಡಿಲ್ರಿ, ಎಲ್ಲಿ ಮಾಡ್ಬೇಕ್ರಿ. ಅವ್ರಿಗಿನ್ನೂ ಟ್ರಾಚ್ ಕೊಟ್ಟಾರ ಅವ್ರು, ಯಾಕೆ ಬಂದ್ರಿ ಇಲ್ಲಿ ಅಂತ. ನಾವು ಮಾಡೇವ್ರಿ, ಸಹಾಯ ಮಾಡಿದ್ರಿ. ಮಾಡ್ಯಾವ್ರಿ. ಒಳ್ಳೆದಾಗಿ.